ನಮಸ್ಕಾರ ಸ್ನೇಹಿತರೆ. ಸಿಎ ಇಂಟರ್ನ ಲಾ, ಶೇರ್ ಕ್ಯಾಪಿಟಲ್ ಅಂಡ್ ಡಿಬೆಂಚರ್ಸ್ ಈ ಚಾಪ್ಟರ್ನ ಕನ್ನಡದಲ್ಲಿ ತಿಳಿತಾ ಹೋಗೋಣ ಬನ್ನಿ. ತಡ ಮಾಡದೆ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಸೆಕ್ಷನ್ 43, ಕೈಂಡ್ಸ್ ಆಫ್ ಶೇರ್ ಕ್ಯಾಪಿಟಲ್. ಕಂಪನಿ ಷೇರು ಬಂಡವಾಳವನ್ನ ಮುಖ್ಯವಾಗಿ ಎರಡು ಭಾಗಗಳಾಗಿ ವಿಂಗಡಿಸಬಹುದು. ಈಕ್ವಿಟಿ ಶೇರ್ ಕ್ಯಾಪಿಟಲ್. ಪ್ರಿಫರೆನ್ಸ್ ಶೇರ್ ಬಂಡವಾಳವಲ್ಲದ ಪ್ರತಿಯೊಂದು ಶೇರ್ ಬಂಡವಾಳವು ಈಕ್ವಿಟಿ ಶೇರ್ ಆಗಿರುತ್ತೆ. ಇದರಲ್ಲಿ ಕೂಡ ಎರಡು ವಿಧಗಳಿರುತ್ತೆ. ಸಾಮಾನ್ಯ ಮತದಾನದ ಹಕ್ಕುಗಳೊಂದಿಗೆ ಅಂದ್ರೆ ವಿತ್ ವೋಟಿಂಗ್ ರೈಟ್ಸ್. ಪ್ರತಿ ಷೇರಿಗೆ ಸಾಮಾನ್ಯವಾಗಿ ಮತದಾನದ ಹಕ್ಕು ಇರುತ್ತೆ. ನೆಕ್ಸ್ಟ್ ವಿತ್ ಡಿಫರೆನ್ಷಿಯಲ್ ವೋಟಿಂಗ್ ರೈಟ್ಸ್. ಲಾಭಾಂಶ ಅಂದ್ರೆ ಡಿವಿಡೆಂಡ್, ವೋಟಿಂಗ್ ಅಥವಾ ಇತರ ವಿಷಯಗಳಲ್ಲಿ ವಿಭಿನ್ನ ಹಕ್ಕನ್ನ ಹೊಂದಿರುತ್ತೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಈ ಷೇರುದಾರರಿಗೆ ಎರಡು ಮುಖ್ಯ ಆದ್ಯತೆಗಳಿರುತ್ತೆ. ಈಕ್ವಿಟಿ ಷೇರುದಾರರಿಗಿಂತ ಮೊದಲು ನಿಗದಿತ ಲಾಭಾಂಶ ಅಂದ್ರೆ ಡಿವಿಡೆಂಡ್ ನ ಪಡೆಯುವಂತಹ ಹಕ್ಕು. ಕಂಪನಿಯನ್ನ ಮುಚ್ಚುವಂತಹ ಸಂದರ್ಭದಲ್ಲಿ ಈಕ್ವಿಟಿ ಷೇರುದಾರರಿಗಿಂತ ಮೊದಲು ತಮ್ಮ ಬಂಡವಾಳವನ್ನ ಮರಳಿ ಪಡೆಯುವಂತಹ ಹಕ್ಕು ಇರುತ್ತೆ. ರೂಲ್ 4. ರೂಲ್ 4 ಆಫ್ ಕಂಪನಿ ಶೇರ್ ಕ್ಯಾಪಿಟಲ್ ಅಂಡ್ ಡಿಬೆಂಚರ್ ರೂಲ್ 2014. ಒಂದು ಕಂಪನಿಯು ಡಿವಿಆರ್ ಷೇರುಗಳನ್ನ ಬಿಡುಗಡೆ ಮಾಡೋದಕ್ಕೆ ಕೆಳಗಿನ ಷರತ್ತುಗಳನ್ನ ಪಾಲಿಸಬೇಕು. ಎಒಎನ ಅನುಮತಿ. ಕಂಪನಿಯ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ನಲ್ಲಿ ಇದಕ್ಕೆ ಅವಕಾಶ ಇರಬೇಕು. ಆರ್ಡಿನರಿ ರೆಸಲ್ಯೂಷನ್. ಸಾಮಾನ್ಯ ಸಭೆಯಲ್ಲಿ ಅಂದ್ರೆ ಜನರಲ್ ಮೀಟಿಂಗ್ ಅಲ್ಲಿ ಒಪ್ಪಿಗೆ ಸಿಗಬೇಕು. ಲಿಸ್ಟೆಡ್ ಕಂಪನಿಗಳಾದ್ರೆ ಪೋಸ್ಟಲ್ ಬ್ಯಾಲೆಟ್ ಮೂಲಕ ಒಪ್ಪಿಗೆನ ಪಡ್ಕೋಬೇಕಾಗಿ ಬರುತ್ತೆ. 74% ಲಿಮಿಟ್. ಡಿವಿಆರ್ ಷೇರುಗಳ ಒಟ್ಟು ಮೊತ್ತದ ಪವರ್, ವೋಟಿಂಗ್ ಪವರ್ ಅಂದ್ರೆ ಮತದಾನದ ಪವರ್ ಅಂದ್ರೆ ವೋಟಿಂಗ್ ಪವರ್, ಕಂಪನಿಯ ಒಟ್ಟು ಮತದಾನದ ಅಂದ್ರೆ ವೋಟಿಂಗ್ ಪವರ್ ನ 74% ಗಿಂತ ಹೆಚ್ಚಾಗಿ ಇರಬಾರದು. 3 ವರ್ಷಗಳ ಇತಿಹಾಸ. ಅಂದ್ರೆ ಕಂಪನಿಯು ಕಳೆದ 3 ವರ್ಷಗಳಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮತ್ತೆ ಆನ್ಯುಯಲ್ ರಿಟರ್ನ್ ನ ಫೈಲ್ ಮಾಡೋದ್ರಲ್ಲಿ ಯಾವುದೇ ಡಿಫಾಲ್ಟ್ ಮಾಡಿರಬಾರದು. ಅಲ್ಲದೆ RBI, ಸೆಬಿ, ಫೆಮಾ ಮುಂತಾದ ಕಾಯ್ದೆಗಳ ಅಡಿಯಲ್ಲಿ ಯಾವುದೇ ದಂಡನೆಗೆ ಒಳಗಾಗಿರಬಾರದು. 5 ವರ್ಷಗಳ ನಿಯಮ. ಪ್ರಿಫರೆನ್ಸ್ ಲಾಭಾಂಶ, ಬ್ಯಾಂಕ್ ಸಾಲದ ಮರುಪಾವತಿ, ಉದ್ಯೋಗಿಗಳ ಶಾಸನಬದ್ಧ ಬಾಕಿಗಳು ಮತ್ತೆ IEPFಗೆ ಹಣ ಜಮೆ ಮಾಡೋದ್ರಲ್ಲಿ ಕಳೆದ 5 ವರ್ಷಗಳಲ್ಲಿ ಯಾವುದೇ ಡಿಫಾಲ್ಟ್ ಮಾಡಿರಬಾರದು. ಪರಿವರ್ತನೆ ನಿಷೇಧ. ಸಾಮಾನ್ಯ ಈಕ್ವಿಟಿ ಷೇರುಗಳನ್ನ ಡಿವಿಆರ್ ಷೇರುಗಳಾಗಿ ಅಥವಾ ಡಿವಿಆರ್ ಷೇರುಗಳನ್ನ ಸಾಮಾನ್ಯ ಷೇರುಗಳಾಗಿ ಪರಿವರ್ತಿಸಲು ಆಗೋದಿಲ್ಲ. ವರದಿ ಸಲ್ಲಿಕೆ. ಡಿವಿಆರ್ ಬಿಡುಗಡೆ ಮಾಡಿದ ಫೈನಾನ್ಷಿಯಲ್ ಇಯರ್ ಬೋರ್ಡ್ ರಿಪೋರ್ಟ್ನಲ್ಲಿ ಇದರ ಸಂಪೂರ್ಣ ವಿವರವನ್ನು ಬಹಿರಂಗಪಡಿಸಬೇಕು. ರಿಜಿಸ್ಟ್ರಾರ್ ನಿರ್ವಹಣೆ. ಇದರ ವಿವರಗಳನ್ನು ಸದಸ್ಯರ ರಿಜಿಸ್ಟ್ರಾರ್ನಲ್ಲಿ ಪ್ರತ್ಯೇಕವಾಗಿ ಬರಿಬೇಕು. ನೋಟ್: ಖಾಸಗಿ ಕಂಪನಿಗಳು ಮತ್ತು ಸ್ಪೆಸಿಫೈಡ್ IFSC ಪಬ್ಲಿಕ್ ಕಂಪನಿಗಳ MOA ಅಥವಾ AOA ನಲ್ಲಿ ಬೇರೆ ನಿಯಮಗಳಿದ್ರೆ ಈ ಸೆಕ್ಷನ್ 43 ಅಪ್ಲಿಕಬಲ್ ಆಗೋದಿಲ್ಲ. ಸೆಕ್ಷನ್ 46, ಶೇರ್ ಸರ್ಟಿಫಿಕೇಟ್ ಆಫ್ ಶೇರ್ಸ್. ಫಾರ್ಮ್ SH1. ಇದು ಒಬ್ಬ ವ್ಯಕ್ತಿ ಆ ಕಂಪನಿಯ ಶೇರ್ಗಳನ್ನು ಹೊಂದಿದ್ದಾನೆ ಅನ್ನೋದಕ್ಕೆ ಪ್ರೈಮಾ ಫೇಸಿ ಎವಿಡೆನ್ಸ್. ಕಂಪ್ನಿಗೆ ಕಾಮನ್ ಸೀಲ್ ಇದ್ರೆ ಅದರ ಅಡಿಯಲ್ಲಿ ಪ್ರಮಾಣ ಪತ್ರ ನೀಡಬೇಕು. ಹಾಗೆ ಕಾಮನ್ ಸೀಲ್ ಇಲ್ಲದೆ ಇದ್ರೆ 2 ನಿರ್ದೇಶಕರು ಅಥವಾ ಒಬ್ಬ ನಿರ್ದೇಶಕ ಪ್ಲಸ್ ಒಬ್ಬ ಕಂಪನಿ ಸೆಕ್ರೆಟರಿ ಕಡ್ಡಾಯವಾಗಿ ಇದಕ್ಕೆ ಸೈನ್ ಮಾಡಿರಬೇಕು. ಡ್ಯೂಪ್ಲಿಕೇಟ್ ಶೇರ್ ಸರ್ಟಿಫಿಕೇಟ್. ಮೂಲ ಪ್ರಮಾಣ ಪತ್ರವು ಕಳೆದು ಹೋದ್ರೆ, ನಾಶ ಆದ್ರೆ, ಲಾಸ್ಟ್ ಆರ್ ಡೆಸ್ಟ್ರಾಯ್ಡ್ ಅಥವಾ ಹರಿದು ಹೋದ್ರೆ, ಮೂಲ ಪತ್ರ ಹಿಂದಿರುಗಿಸಿದ್ರೆ ನಕಲು ಪ್ರಮಾಣ ಪತ್ರವನ್ನ ನೀಡಬಹುದು. ಡಿಮ್ಯಾಟ್ನ ವಿನಾಯಿತಿ. ಷೇರುಗಳು ಡಿಮ್ಯಾಟ್ ರೂಪದಲ್ಲಿದ್ರೆ ಈ ನಿಯಮ ಅನ್ವಯಿಸೋದಿಲ್ಲ. ಅಲ್ಲಿ ಡೆಪಾಸಿಟರಿಯ ದಾಖಲೆಯೇ ಅಂತಿಮ ಸಾಕ್ಷಿಯಾಗಿರುತ್ತೆ. ಜಂಟಿ ಮಾಲೀಕರು. ಜಂಟಿ ಷೇರುದಾರರಿಗೆ ಕಂಪನಿಯು ಕೇವಲ ಒಂದು ಷೇರು ಪ್ರಮಾಣ ಪತ್ರವನ್ನ ಮಾತ್ರ ನೀಡುತ್ತೆ. ಪ್ರತಿಯೊಂದು ನವೀಕರಿಸಿದ ಮತ್ತು ನಕಲು ಪ್ರಮಾಣ ಪತ್ರಗಳ ವಿವರಗಳನ್ನ ಫಾರ್ಮ್ SH2 ರಿಜಿಸ್ಟ್ರಾರ್ನಲ್ಲಿ ದಾಖಲಿಸಬೇಕು ಮತ್ತೆ ಇದನ್ನ ಕಂಪನಿ ಸೆಕ್ರೆಟರಿಗೆ ಪ್ರಮಾಣೀಕರಿಸಬೇಕು. ಫಾರ್ಮ್ಗಳ ಸುರಕ್ಷತೆ. ಖಾಲಿ ಪ್ರಮಾಣ ಪತ್ರದ ಫಾರ್ಮ್ಗಳನ್ನ ಮಷೀನ್ ನಂಬರ್ ಮಾಡಿ ಬೋರ್ಡ್ ಅನುಮತಿ ಮೇರೆಗೆ ಮುದ್ರಿಸಬೇಕು ಮತ್ತೆ ಸುರಕ್ಷಿತವಾಗಿ ಇಡಬೇಕು. ಇದರ ಕಾಲಾವಧಿ. ಈ ದಾಖಲೆ ಪುಸ್ತಕವನ್ನ ಕನಿಷ್ಠ 30 ವರ್ಷಗಳ ಕಾಲ ಸುರಕ್ಷಿತವಾಗಿಡಬೇಕು. ವಿವಾದಾತ್ಮಕ ಪ್ರಕರಣಗಳೇನಾದ್ರೂ ಇದ್ರೆ ಇದನ್ನ ಶಾಶ್ವತವಾಗಿ ಇಡಬೇಕಾಗತ್ತೆ. ರದ್ದತಿ.
ವಾಪಸ್ ಬಂದ ಪ್ರಮಾಣ ಪತ್ರಗಳ ಮೇಲೆ ಕ್ಯಾನ್ಸಲ್ಡ್ ಎಂದು ಬರೆದು 3 ವರ್ಷದ ನಂತರ ಬೋರ್ಡ್ ಒಪ್ಪಿಗೆಯೊಂದಿಗೆ ನಾಶ ಮಾಡಬೇಕು. ಪನಿಷ್ಮೆಂಟ್ ಫಾರ್ ಫ್ರಾಡ್. ಯಾರಾದರೂ ವಂಚಿಸುವ ಉದ್ದೇಶದಿಂದ ನಕಲು ಷೇರು ಪ್ರಮಾಣ ಪತ್ರ ನೀಡಿದ್ರೆ ಕಂಪನಿಗೆ ಷೇರುಗಳ ಮುಖಬೆಲೆಯ ಅಂದ್ರೆ ಫೇಸ್ ವ್ಯಾಲ್ಯೂನ ಕನಿಷ್ಠ 5 ಪಟ್ಟು ಅಥವಾ ಗರಿಷ್ಠ 10 ಪಟ್ಟು ಅಥವಾ 10 ಕೋಟಿ ಇದರಲ್ಲಿ ಯಾವುದು ಹೆಚ್ಚು ಅದು ದಂಡವನ್ನು ವಿಧಿಸಲಾಗುತ್ತೆ. ಹಾಗೆ ತಪ್ಪಿತಸ್ಥ ಅಧಿಕಾರಿಗೆ ಸೆಕ್ಷನ್ 447 ಅಡಿಯಲ್ಲಿ ಶಿಕ್ಷೆಯಾಗತ್ತೆ. ಸೆಕ್ಷನ್ 47 ವೋಟಿಂಗ್ ರೈಟ್ಸ್. ಕಂಪನಿ ಮುಂದೆ ಬರುವ ಪ್ರತಿಯೊಂದು ನಿರ್ಣಯದ ಮೇಲೂ ಮತ ಚಲಾಯಿಸುವ ಹಕ್ಕು ಹೊಂದಿರ್ತಾರೆ. ಯಾರು? ಈಕ್ವಿಟಿ ಶೇರ್ ಹೋಲ್ಡರ್ಸ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಇವರಿಗೆ ಕೇವಲ ಕೆಳಗಿನ ಸಂದರ್ಭದಲ್ಲಿ ಮಾತ್ರ ಮತದಾನ ಮಾಡುವಂತಹ ಹಕ್ಕು ಇರುತ್ತೆ. ಅವರ ಹಕ್ಕುಗಳಿಗೆ ನೇರವಾಗಿ ಧಕ್ಕೆ ತರುವ ನಿರ್ಣಯಗಳು, ಕಂಪನಿಯನ್ನ ಮುಚ್ಚುವ ಅಂದ್ರೆ ವೈಂಡಿಂಗ್ ಅಪ್ನ ನಿರ್ಣಯಗಳು, ಬಂಡವಾಳವನ್ನ ಕಡಿಮೆ ಮಾಡುವಂತಹ ರಿಡಕ್ಷನ್ ಆಫ್ ಕ್ಯಾಪಿಟಲ್ ನಿರ್ಣಯಗಳು ಬಂದಾಗ ಮಾತ್ರ. ಹಾಗೆ ವಿಶೇಷ ನಿಯಮ, ಲಾಭಾಂಶ ನೀಡದೇ ಇದ್ರೆ ಪ್ರಿಫರೆನ್ಸ್ ಶೇರ್ದಾರರಿಗೆ ಸತತ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಡಿವಿಡೆಂಡ್ ನೀಡದೇ ಇದ್ರೆ ಅವರು ಕಂಪನಿಯ ಎಲ್ಲ ಸಾಮಾನ್ಯ ನಿರ್ಣಯಗಳ ಮೇಲೂ ಈಕ್ವಿಟಿ ಷೇರುದಾರರ ತರನೇ ಮತ ಚಲಾಯಿಸುವ ಹಕ್ಕನ್ನ ಹೊಂದಿರ್ತಾರೆ. ಪೋಲ್ ಮೂಲಕ ಮತದಾನ ಮಾಡುವಾಗ ಅವರ ಪಾವತಿಸಿದ ಬಂಡವಾಳದ ಅಂದ್ರೆ ಪೇಯ್ಡ್ ಅಪ್ ಕ್ಯಾಪಿಟಲ್ನ ಅನುಪಾತದಲ್ಲಿ ಮತದಾನದ ಹಕ್ಕು ಇರುತ್ತೆ. ಖಾಸಗಿ ಕಂಪನಿಗಳ ಎಒಎನಲ್ಲಿ ಬೇರೆ ನಿಯಮಗಳಿದ್ರೆ ಈ ಸೆಕ್ಷನ್ ಅನ್ವಯಿಸೋದಿಲ್ಲ. ಸೆಕ್ಷನ್ 48 ವೇರಿಯೇಷನ್ ಆಫ್ ಶೇರ್ ಹೋಲ್ಡರ್ಸ್ ರೈಟ್. ಒಪ್ಪಿಗೆಯ ವಿಧಾನಗಳು ಯಾವುದೇ ಒಂದು ನಿರ್ದಿಷ್ಟ ವರ್ಗದ ಷೇರುದಾರರ ಹಕ್ಕನ್ನ ಬದಲಾಯಿಸಬೇಕಾದ್ರೆ ಆ ವರ್ಗದ ಕನಿಷ್ಠ 3/4 75% ಅಷ್ಟು ಷೇರುದಾರರಿಂದ ಲಿಖಿತ ಒಪ್ಪಿಗೆ ಪಡಿಬೇಕು. ಆಪ್ಷನ್ 2 ಆ ವರ್ಗದ ಷೇರುದಾರರ ಪ್ರತ್ಯೇಕ ಸಭೆಯನ್ನ ಕರೆದು ಸ್ಪೆಷಲ್ ರೆಸಲ್ಯೂಷನ್ ಪಾಸ್ ಮಾಡಬೇಕು. ಇದಕ್ಕೆ ಎಒಎನಲ್ಲಿ ಅವಕಾಶ ಇರಬೇಕು ಅಥವಾ ಷೇರು ಬಿಡುಗಡೆಯ ನಿಯಮದಲ್ಲಿ ಯಾವುದೇ ನಿಷೇಧ ಇರಬಾರದು. ಒಂದು ವರ್ಗದ ಹಕ್ಕು ಬದಲಾವಣೆಯು ಮತ್ತೊಂದು ವರ್ಗದ ಹಕ್ಕುಗಳಿಗೆ ಧಕ್ಕೆ ಏನಾದರೂ ತಂದ್ರೆ ಆ ಮತ್ತೊಂದು ವರ್ಗದ 3/4 ಷೇರುದಾರರ ಒಪ್ಪಿಗೆಯನ್ನು ಕೂಡ ಇಲ್ಲಿ ಪಡಿಬೇಕಾಗತ್ತೆ. ಆಬ್ಜೆಕ್ಷನ್. ಈ ಮಾರ್ಪಾಡಿಗೆ ಒಪ್ಪದಂತಹ ಕನಿಷ್ಠ 10% ಷೇರುದಾರರು ಯಾರು ಒಪ್ಪಿಗೆ ನೀಡಿಲ್ಲವೋ ಅಥವಾ ವಿರುದ್ಧವಾಗಿ ಮತ ಹಾಕಿದ್ದಾರೋ ಅವರು ನಿರ್ಣಯ ಅಂಗೀಕಾರವಾದಂತಹ 21 ದಿನಗಳ ಒಳಗಾಗಿ ಟ್ರಿಬ್ಯುನಲ್ NCLTಗೆ ಅರ್ಜಿ ಸಲ್ಲಿಸಬಹುದು. ಟ್ರಿಬ್ಯುನಲ್ ಆದೇಶ ನೀಡುವವರೆಗೆ ಬದಲಾವಣೆ ಜಾರಿಗೆ ಬರೋದಿಲ್ಲ. ಟ್ರಿಬ್ಯುನಲ್ ತೀರ್ಪು ಅಂತಿಮವಾಗಿದ್ದು ಕಂಪನಿಯು ಆ ಆದೇಶದ ಪ್ರತಿಯನ್ನ ROCಗೆ ಸಬ್ಮಿಟ್ ಮಾಡಬೇಕು. ಸೆಕ್ಷನ್ 49 ಕಾಲ್ಸ್ ಆನ್ ಶೇರ್ಸ್ ಆಫ್ ಸೇಮ್ ಕ್ಲಾಸ್ ಆನ್ ಯೂನಿಫಾರ್ಮ್ ಬೇಸಿಸ್. ಕಂಪನಿಯು ಷೇರುಗಳ ಮೇಲಿನ ಬಾಕಿ ಹಣನ ಕೇಳಬೇಕಾದ್ರೆ ಕಾಲ್ ಮನಿನ ಒಂದೇ ವರ್ಗಕ್ಕೆ ಸೇರಿದ ಎಲ್ಲಾ ಷೇರುದಾರರಿಗೂ ಸಮಾನವಾಗಿ ಮತ್ತೆ ಯೂನಿಫಾರ್ಮ್ ಬೇಸಿಸ್ ಅಲ್ಲಿ ಕರೆಯನ್ನ ನೀಡಬೇಕು. ಇಲ್ಲಿ ಯಾವುದೇ ತಾರತಮ್ಯ ಮಾಡುವಂತಿಲ್ಲ. ಒಂದೇ ಮುಖಬೆಲೆ ಹೊಂದಿದ್ರೂ ಕೂಡ ವಿಭಿನ್ನ ಮೊತ್ತವನ್ನ ಈಗಾಗಲೇ ಪಾವತಿಸಿರುವ ಷೇರುಗಳನ್ನ ಒಂದೇ ವರ್ಗ ಅಂತ ಪರಿಗಣಿಸಲಾಗುವುದಿಲ್ಲ. ಸೆಕ್ಷನ್ 50 ಕಾಲ್ಸ್ ಇನ್ ಅಡ್ವಾನ್ಸ್. ಕಂಪನಿಯು ತಾನು ಇನ್ನೂ ಕರೆಯದ ಷೇರು ಬಂಡವಾಳದ ಹಣವನ್ನ ಷೇರುದಾರರು ಮುಂಗಡವಾಗಿ ಏನಾದರೂ ಅಂದ್ರೆ ಅಡ್ವಾನ್ಸ್ ಆಗಿ ನೀಡಿದ್ರೆ ಅದನ್ನ ಸ್ವೀಕರಿಸಬಹುದು. ಆದ್ರೆ ಇದಕ್ಕೆ ಎಒಎನಲ್ಲಿ ಕಡ್ಡಾಯವಾಗಿ ಅವಕಾಶ ಇರಬೇಕು. ಎಒಎ ಅನುಮತಿ ಇಲ್ದಿದ್ರೆ ಸ್ವೀಕರಿಸುವಂತಿಲ್ಲ. ಹಾಗೆ ಮತದಾನದ ಹಕ್ಕಿರಲ್ಲ. ಅಡ್ವಾನ್ಸ್ ಹಣ ನೀಡಿದ ತಕ್ಷಣ ಆ ಮೊತ್ತಕ್ಕೆ ಯಾವುದೇ ವೋಟಿಂಗ್ ರೈಟ್ ಸಿಗೋದಿಲ್ಲ. ಕಂಪನಿಯು ಅಧಿಕೃತವಾಗಿ ಕರೆ ಮಾಡಿದಾಗ ಮಾತ್ರ ಆ ಮತದಾನದ ಬಂಡವಾಳವಾಗಿ ಪರಿಗಣಿಸಲ್ಪಡುತ್ತೆ. ಮುಂಗಡವಾಗಿ ಅಂದ್ರೆ ಅಡ್ವಾನ್ಸ್ ಆಗಿ ಪಡೆದ ಹಣಕ್ಕೆ ಕಂಪನಿಯು ಬಡ್ಡಿನ ನೀಡಬಹುದು. ಇದಕ್ಕೆ ಎಒಎ ಅನುಮತಿ ನೀಡಿದ್ರೆ ಮಾತ್ರ ಈ ಬಡ್ಡಿಯ ದರವನ್ನ ಸಾಮಾನ್ಯ ಸಭೆಯಲ್ಲಿ ಅಂದ್ರೆ ಜನರಲ್ ಮೀಟಿಂಗ್ ಅಲ್ಲಿ ಷೇರುದಾರರು ಬದಲಾಯಿಸಬಹುದು. ಸೆಕ್ಷನ್ 51 ಪೇಮೆಂಟ್ ಆಫ್ ಡಿವಿಡೆಂಡ್ ಇನ್ ಪ್ರೊಪೋರ್ಷನ್ ಟು ಅಮೌಂಟ್ ಪೇಯ್ಡ್ ಅಪ್. ಅಂದ್ರೆ ಪಾವತಿಸಿದ ಮೊತ್ತಕ್ಕೆ ಅನುಗುಣವಾಗಿ ಲಾಭಾಂಶವನ್ನ ಪಾವತಿ ಮಾಡೋದು. ಸಾಮಾನ್ಯವಾಗಿ ಲಾಭಾಂಶವನ್ನ ಷೇರಿನ ಮುಖಬೆಲೆಯ ಅಂದ್ರೆ ಫೇಸ್ ವ್ಯಾಲ್ಯೂ ಆಧಾರದ ಮೇಲೆ ಲೆಕ್ಕ ಹಾಕಕ್ಕಾಗತ್ತೆ. ಎಒಎ ಅನುಮತಿ ಇದ್ರೆ, ಕಂಪನಿಯ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅನುಮತಿ ಇದ್ರೆ ಪ್ರತಿ ಷೇರಿನ ಮೇಲೆ ವಾಸ್ತವವಾಗಿ ಪಾವತಿಯಾಗಿರುವ ಮೊತ್ತಕ್ಕೆ ಪೇಯ್ಡ್ ಅಪ್ ಅಮೌಂಟ್ಗೆ ಅನುಗುಣವಾಗಿ ಲಾಭಾಂಶವನ್ನ ವಿತರಿಸಬಹುದು. ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್. ಕಂಪನಿಯು ತನ್ನ ಷೇರುಗಳನ್ನು ಮುಖಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಿದಾಗ ಸಿಗುವಂತಹ ಹೆಚ್ಚುವರಿ ಹಣವನ್ನ ಸೆಕ್ಯೂರಿಟಿ ಪ್ರೀಮಿಯಂ ಖಾತೆಗೆ ಜಮೆ ಮಾಡಬೇಕು. ಈ ಪ್ರೀಮಿಯಂ ನಗದಾಗಿ ಅಥವಾ ಆಸ್ತಿಯ ರೂಪದಲ್ಲಿ ಅಂದ್ರೆ ಇನ್ ಕೈಂಡ್ ಕೂಡ ಬಂದಿರಬಹುದು. ಯುಟಿಲೈಸೇಷನ್.
ಈ ಹಣವನ್ನು ಕೇವಲ ಕೆಳಗಿನ ನಿರ್ದಿಷ್ಟ ಉದ್ದೇಶಕ್ಕಾಗಿ ಮಾತ್ರ ಬಳಸಬೇಕು. ಇಲ್ಲದೇ ಇದ್ರೆ ಅದನ್ನ ಬಂಡವಾಳ ಕಡಿತ ಅಂದರೆ ರಿಡಕ್ಷನ್ ಆಫ್ ಕ್ಯಾಪಿಟಲ್ ಅಂತ ಪರಿಗಣಿಸಲಾಗತ್ತೆ. ಸಾಮಾನ್ಯ ಕಂಪನಿಗಳಿಗೆ, ಅದರ್ ಕಂಪನೀಸ್ಗೆ, ಶೇರ್ ಹೋಲ್ಡರ್ಸ್ಗೆ ಸಾಮಾನ್ಯವಾಗಿ ಅಂದರೆ ಪೂರ್ಣವಾಗಿ ಪಾವತಿಸಿದ ಬೋನಸ್ ಶೇರುಗಳನ್ನು, ಫುಲ್ಲಿ ಪೇಯ್ಡ್ ಬೋನಸ್ ಶೇರ್ನ ನೀಡಲು, ಕಂಪನಿಯ ಆರಂಭಿಕ ವೆಚ್ಚಗಳನ್ನು ಪ್ರಿಲಿಮಿನರಿ ಎಕ್ಸ್ಪೆನ್ಸ್ನ ಬರೆದು ಹಾಕಲು ಅಂದರೆ ರೈಟ್ ಆಫ್ ಮಾಡಲು, ಶೇರ್ಸ್ ಅಥವಾ ಡಿಬೆಂಚರ್ಸ್ ಬಿಡುಗಡೆ ಮಾಡಬೇಕಾದ್ರೆ ಆದ ಕಮಿಷನ್, ದಲ್ಲಾಳಿ ವೆಚ್ಚ ಅಥವಾ ರಿಯಾಯಿತಿಯನ್ನು ರೈಟ್ ಆಫ್ ಮಾಡಲಿಕ್ಕೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಅಥವಾ ಡಿಬೆಂಚರ್ಸ್ಗಳನ್ನು ಮರುಪಾವತಿ ಪ್ರಿಫರೆನ್ಸ್ ಶೇರ್ಸ್ ಮತ್ತು ಡಿಬೆಂಚರ್ಸ್ನ ರಿಡೆಂಪ್ಷನ್ ಮಾಡಬೇಕಾದ್ರೆ ಪ್ರೀಮಿಯಂ ಮೊತ್ತ ನೀಡಬೇಕಲ್ಲ ಅದನ್ನು ಹೊಂದಿಸುವುದಕ್ಕೆ, ಕಂಪನಿಯ ಸ್ವಂತ ಷೇರುಗಳನ್ನು ಬೈಬ್ಯಾಕ್ ಮಾಡಲು ಆಸ್ ಪರ್ ಸೆಕ್ಷನ್ 68. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ AS ಪಾಲಿಸುವ ನಿಗದಿತ ಕಂಪನಿಗಳಿಗೆ ಇವುಗಳಿಗೆ ಕೇವಲ ಬೋನಸ್ ಶೇರ್ ಬೈಬ್ಯಾಕ್ ಮತ್ತು ಷೇರು ಬಿಡುಗಡೆಯ ವೆಚ್ಚವನ್ನು ರೈಟ್ ಆಫ್ ಮಾಡೋದಕ್ಕೆ ಮಾತ್ರ ಅವಕಾಶ ಇರುತ್ತೆ. ಸೆಕ್ಷನ್ 53 ಪ್ರಾಹಿಬಿಷನ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಟ್ ಡಿಸ್ಕೌಂಟ್. ರಿಯಾಯಿತಿ ದರದಲ್ಲಿ ಷೇರು ಬಿಡುಗಡೆ ನಿಷೇಧ, ಸಂಪೂರ್ಣ ನಿಷೇಧ. ಯಾವುದೇ ಕಂಪನಿಯು ತನ್ನ ಷೇರುಗಳನ್ನು ಈಕ್ವಿಟಿ ಅಥವಾ ಪ್ರಿಫರೆನ್ಸ್ ರಿಯಾಯಿತಿ ದರದಲ್ಲಿ ಅಂದರೆ ಡಿಸ್ಕೌಂಟ್ ಅಲ್ಲಿ ಮುಖಬೆಲೆಗಿಂತ ಕಡಿಮೆ ಬೆಲೆಗೆ, ಫೇಸ್ ವ್ಯಾಲ್ಯೂಗಿಂತ ಕಡಿಮೆಯಾಗಿ ಬಿಡುಗಡೆ ಮಾಡುವಂತಿಲ್ಲ. ಹಾಗೆ ಬಿಡುಗಡೆ ಮಾಡಿದ್ರೆ ಆ ಷೇರುಗಳನ್ನು ವಾಯ್ಡ್ ಅಂತ ಕನ್ಸಿಡರ್ ಮಾಡಲಾಗತ್ತೆ. ಎಕ್ಸೆಪ್ಷನ್ಸ್ ಕೇವಲ ಕೆಳಗಿನ ಸಂದರ್ಭದಲ್ಲಿ ಮಾತ್ರ ಇದಕ್ಕೆ ಎಕ್ಸೆಪ್ಷನ್ಸ್ ಇದೆ. ಸೆಕ್ಷನ್ 54 ಅಡಿಯಲ್ಲಿ ಸ್ವೆಟ್ ಇಕ್ವಿಟಿ ಷೇರುಗಳನ್ನು ಬಿಡುಗಡೆ ಮಾಡುವಾಗ, ಸಾಲದಾತರಿಗೆ ಸಾಲವನ್ನು ಷೇರುಗಳಾಗಿ ಪರಿವರ್ತಿಸುವಾಗ, ಸ್ಟ್ಯಾಚ್ಯುಟರಿ ರೆಸಲ್ಯೂಷನ್ ಪ್ಲಾನ್ ಅಥವಾ RBI ಅಡಿಯಲ್ಲಿ ಡೆಪ್ತ್ ರೀಸ್ಟ್ರಕ್ಚರಿಂಗ್ ಸ್ಕೀಮ್ಗೆ, ಹಾಗೆ ಡಿಬೆಂಚರ್ ಅಥವಾ ಬಾಂಡ್ಗಳನ್ನು ಡಿಸ್ಕೌಂಟ್ ದರದಲ್ಲಿ ಬಿಡುಗಡೆ ಮಾಡಬಹುದು. ನಿಯಮನೇನಾದರೂ ಉಲ್ಲಂಘಿಸಿದ್ರೆ, ಈ ನಿಯಮನ ಮೀರಿದ್ರೆ ಕಂಪನಿಗೆ ಆ ಮೂಲಕ ಸಂಗ್ರಹಿಸಿದ ಸಂಪೂರ್ಣ ಹಣವನ್ನು 12% ವಾರ್ಷಿಕ ಬಡ್ಡಿಯೊಂದಿಗೆ ಆ ದಿನದಿಂದ ಹಿಡಿದು ಷೇರುದಾರರಿಗೆ ಮರಳಿ ನೀಡಬೇಕು. ಕಂಪನಿ ಮತ್ತೆ ಆಫೀಸರ್ಸ್ಗೆ ಬಿಡುಗಡೆ ಮಾಡಿದ ಒಟ್ಟು ಮೊತ್ತ ಅಥವಾ 5 ಲಕ್ಷ ಇವುಗಳಲ್ಲಿ ಯಾವುದು ಕಡಿಮೆಯೋ ಅದನ್ನು ದಂಡವಾಗಿ ವಿಧಿಸಲಾಗುತ್ತೆ. ಸೆಕ್ಷನ್ 54 ಇಶ್ಯೂ ಆಫ್ ಸ್ವೆಟ್ ಈಕ್ವಿಟಿ ಶೇರ್ಸ್. ಕಂಪನಿಯ ಡೈರೆಕ್ಟರ್ಸ್ ಅಥವಾ ಎಂಪ್ಲಾಯಿ ತಮ್ಮ ಜ್ಞಾನ, ನೋಹೌ, ಬೌದ್ಧಿಕ ಆಸ್ತಿ ಹಕ್ಕು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಅಥವಾ ವ್ಯಾಲ್ಯೂ ಅಡಿಷನ್ ನೀಡಿದ್ದಕ್ಕಾಗಿ ಅವರಿಗೆ ಡಿಸ್ಕೌಂಟ್ ದರದಲ್ಲಿ ಅಥವಾ ನಗದು ರಹಿತವಾಗಿ ಅಂದರೆ ಕನ್ಸಿಡರೇಷನ್ ಅದರ್ ದ್ಯಾನ್ ಕ್ಯಾಶ್ ನೀಡುವ ಈಕ್ವಿಟಿ ಷೇರುಗಳೇ ಈ ಸ್ವೆಟ್ ಈಕ್ವಿಟಿ ಶೇರ್ಸ್. ಕಂಡೀಷನ್ಸ್: ಅದೇ ವರ್ಗದ ಷೇರುಗಳು ಈಗಾಗಲೇ ಮಾರುಕಟ್ಟೆಯಲ್ಲಿ ಬಿಡುಗಡೆಯಾಗಿರಬೇಕು. ಜನರಲ್ ಮೀಟಿಂಗ್ ಅಲ್ಲಿ ಸ್ಪೆಷಲ್ ರೆಸಲ್ಯೂಷನ್ ಪಾಸ್ ಮಾಡಿರಬೇಕು. ನಿರ್ಣಯದಲ್ಲಿ ಷೇರುಗಳ ಸಂಖ್ಯೆ, ಪ್ರಸ್ತುತ ಮಾರುಕಟ್ಟೆ ಬೆಲೆ ಮತ್ತು ಯಾರಿಗೆ ನೀಡಲಾಗ್ತಿದೆ ಅನ್ನೋ ವಿವರ ಇರಬೇಕು. ಲಿಸ್ಟೆಡ್ ಕಂಪ್ನಿಗಳಾದ್ರೆ ಸೆಬಿ ನಿಯಮಗಳನ್ನ ಪಾಲಿಸಬೇಕು. ಅನ್ಲಿಸ್ಟೆಡ್ ಕಂಪ್ನಿಗಳಾದ್ರೆ ರೂಲ್ 8ನ ಪಾಲಿಸಬೇಕು. ನೋಟ್: ಸ್ಪೆಷಲ್ ರೆಸಲ್ಯೂಷನ್ ಪಾಸ್ ಮಾಡಿದ 12 ತಿಂಗಳ ಒಳಗೆ ಇದನ್ನ ಹಂಚಿಕೆ ಮಾಡಬೇಕು. ಸಮಾನ ಹಕ್ಕು: ಇವುಗಳು ಸಾಮಾನ್ಯ ಈಕ್ವಿಟಿ ಷೇರುಗಳಂತೆಯೇ ಸಮಾನ ಹಕ್ಕುಗಳನ್ನು ಹೊಂದಿರುತ್ತೆ. ಮ್ಯಾಕ್ಸಿಮಮ್ ಸೈಜ್: ವರ್ಷಕ್ಕೆ ಪಾವತಿಸಿದ ಒಟ್ಟು ಈಕ್ವಿಟಿ ಬಂಡವಾಳದ 15% ಅಥವಾ 5 ಕೋಟಿ, ಇದರಲ್ಲಿ ಯಾವುದು ಹೆಚ್ಚೋ ಅದು. ಒಟ್ಟಾರೆ ಮಿತಿ: ಕಂಪನಿಯ ಒಟ್ಟು ಪಾವತಿಸಿದ ಈಕ್ವಿಟಿ ಬಂಡವಾಳದ 25%ಗಿಂತ ಹೆಚ್ಚಿಗೆ ಇರಬಾರದು. ಆದರೆ ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಆರಂಭವಾದ 10 ವರ್ಷಗಳವರೆಗೆ 50% ಅವಕಾಶ ಇರುತ್ತೆ. ಲಾಕ್ ಇನ್ ಪೀರಿಯಡ್: ಈ ಷೇರುಗಳನ್ನು ಪಡೆದ ದಿನದಿಂದ 3 ವರ್ಷದವರೆಗೆ ಬೇರೆಯವರಿಗೆ ವರ್ಗಾಯಿಸುವುದು ಅಥವಾ ಮಾರಾಟ ಮಾಡೋದಕ್ಕೆ ಅವಕಾಶ ಇರಲ್ಲ. ಇಶ್ಯೂ ಪ್ರೈಸ್: ನೋಂದಾಯಿತ ಮೌಲ್ಯಮಾಪಕರಿಂದ ಅಂದರೆ ರಿಜಿಸ್ಟರ್ಡ್ ವ್ಯಾಲ್ಯೂಯರಿಂದ ಇದರ ಬೆಲೆಯನ್ನು ನಿರ್ಧಾರ ಮಾಡಲಾಗತ್ತೆ. ಅಕೌಂಟಿಂಗ್ ಟ್ರೀಟ್ಮೆಂಟ್: ಆಸ್ತಿಯ ರೂಪದಲ್ಲಿ ಬಂದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ತೋರಿಸಬೇಕು. ಇತರ ಸಂದರ್ಭದಲ್ಲಿ ಇದನ್ನು ಎಕ್ಸ್ಪೆನ್ಸ್ ಅಂತ ದಾಖಲಿಸಬೇಕು. ಬೋರ್ಡ್ ರಿಪೋರ್ಟ್: ಇದರ ಸಂಪೂರ್ಣ ವಿವರಗಳನ್ನ ಬೋರ್ಡ್ ರಿಪೋರ್ಟ್ನಲ್ಲಿ ಬಹಿರಂಗಪಡಿಸಬೇಕು. ರಿಜಿಸ್ಟ್ರಾರ್ ವಿವರಗಳನ್ನ ಫಾರ್ಮ್ ನಂಬರ್ SH3 ನಲ್ಲಿ ರಿಜಿಸ್ಟರ್ ಮಾಡಿಸಬೇಕು. ಸೆಕ್ಷನ್ 55 ಇಶ್ಯೂ ಅಂಡ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಶಾಶ್ವತ ಷೇರುಗಳ ನಿಷೇಧ: ಕಂಪನಿಯು ಎಂದಿಗೂ ಮರುಪಾವತಿ ಮಾಡಲಾಗದಂತಹ ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಗಳನ್ನ ಬಿಡುಗಡೆ ಮಾಡೋ ಹಾಗಿಲ್ಲ.
ಎಒಎನ ಅನುಮತಿ, ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅನುಮತಿ ಸಿಕ್ಕಿದ್ರೆ ಮಾತ್ರ ಮರುಪಾವತಿಸಬಹುದಾದಂತಹ ಪ್ರಿಫರೆನ್ಸ್ ಶೇರ್ಗಳನ್ನು ಅಂದರೆ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಗಳನ್ನ ಬಿಡುಗಡೆ ಮಾಡಬಹುದು. ಮ್ಯಾಕ್ಸಿಮಮ್ ಪೀರಿಯಡ್, ಪ್ರಿಫರೆನ್ಸ್ ಶೇರ್ಗಳನ್ನು ಗರಿಷ್ಠ 20 ವರ್ಷದ ಒಳಗಾಗಿ ಮರುಪಾವತಿ ಮಾಡಬೇಕು. ಮೂಲ ಸೌಕರ್ಯ ಯೋಜನೆಗೆ ಅಂದರೆ ಇನ್ಫ್ರಾಸ್ಟ್ರಕ್ಚರಲ್ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಕಂಪನಿಗಳಾದರೆ ಗರಿಷ್ಠ 30 ವರ್ಷಗಳವರೆಗೆ ಕಾಲಾವಕಾಶ ಇರುತ್ತೆ. ಆದರೆ 21ನೇ ವರ್ಷದಿಂದ ಕನಿಷ್ಠ 10% ಅಂತೆ ಪ್ರತಿ ವರ್ಷ ಮರುಪಾವತಿ ಮಾಡಬೇಕು. ಪೂರ್ಣ ಪಾವತಿ, ಪೂರ್ಣವಾಗಿ ಪಾವತಿಯಾಗಿರುವ ಫುಲ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್ಗಳನ್ನು ಮಾತ್ರ ಮರುಪಾವತಿ ಮಾಡೋದಕ್ಕೆ ಸಾಧ್ಯ. ಸೋರ್ಸ್ ಆಫ್ ರಿಡಂಪ್ಷನ್, ಬಂಡವಾಳದ ಮೊತ್ತಕ್ಕೆ ಕಂಪನಿಯ ಲಾಭದಿಂದ ಪ್ರಾಫಿಟ್ಸ್ ಅವೈಲಬಲ್ ಫಾರ್ ಡಿವಿಡೆಂಡ್ ಅಥವಾ ಹೊಸದಾಗಿ ಬಿಡುಗಡೆ ಮಾಡಿದ ಷೇರುಗಳ ಹಣದಿಂದ ಭರಿಸಬೇಕು. ಲಾಭದಿಂದ ಬಳಸಿದ ಹಣಕ್ಕೆ ಸಮನಾದ ಮೊತ್ತವನ್ನು ಕಡ್ಡಾಯವಾಗಿ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಖಾತೆಗೆ ವರ್ಗಾಯಿಸಬೇಕು. ಪ್ರೀಮಿಯಂನ ಮೊತ್ತಕ್ಕೆ ಕಂಪನಿಯ ಲಾಭದಿಂದ ಅಥವಾ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ನಿಂದ ಭರಿಸಬೇಕು. ನಿಗದಿತ ಎಎಸ್ ಪಾಲಿಸುವ ಕಂಪನಿಗಳಿಗೆ ಸೆಕ್ಯೂರಿಟಿ ಪ್ರೀಮಿಯಂ ಬಳಸುವುದಕ್ಕೆ ಸಾಧ್ಯ ಇಲ್ಲ. ಸಿಆರ್ಆರ್ನ ಬಳಕೆ, ಸಿಆರ್ಆರ್ ಹಣವನ್ನು ಕೇವಲ ಪೂರ್ಣವಾಗಿ ಪಾವತಿ ಮಾಡಿದಂತಹ ಬೋನಸ್ ಶೇರ್ ನೀಡೋದಕ್ಕೆ ಮಾತ್ರ ಬಳಸಬಹುದು. ರಿಜಿಸ್ಟ್ರಾರ್, ಇದರ ವಿವರಗಳನ್ನು ಸದಸ್ಯರ ರಿಜಿಸ್ಟ್ರಾರ್ನಲ್ಲಿ ದಾಖಲಿಸಬೇಕು. ಹಣಕಾಸಿನ ತೊಂದರೆ ಇದ್ರೆ ಕಂಪನಿಯು ಪ್ರಿಫರೆನ್ಸ್ ಶೇರುಗಳನ್ನು ಮರುಪಾವತಿಸಲು ಅಥವಾ ಲಾಭಾಂಶ ನೀಡಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದರೆ 3/4 ಅಂದರೆ 75% ರಷ್ಟು ಪ್ರಿಫರೆನ್ಸ್ ಷೇರುದಾರರ ಒಪ್ಪಿಗೆ ಪಡೆದು ಟ್ರಿಬ್ಯುನಲ್ನ ಅನುಮತಿನ ಪಡೆದು ಹಳೆ ಷೇರುಗಳ ಬದಲಿಗೆ ಹೊಸದಾಗಿ ಮರುಪಾವತಿಸಬಹುದಾದಂತಹ ಪ್ರಿಫರೆನ್ಸ್ ಶೇರುಗಳನ್ನ ನೀಡಬಹುದು. ಹಾಗೆ ಡಿಸೆಂಟಿಂಗ್ ಶೇರ್ ಹೋಲ್ಡರ್ಸ್ಗೆ ಟ್ರಿಬ್ಯುನಲ್ ಒಪ್ಪಿಗೆ ನೀಡುವಾಗ ಈ ಯೋಜನೆಗೆ ಒಪ್ಪದ ಷೇರುದಾರರ ಷೇರುಗಳನ್ನು ತಕ್ಷಣವೇ ಮರುಪಾವತಿ ಮಾಡಲು ಕಂಪನಿಗೆ ಆದೇಶಿಸುತ್ತೆ. ಸೆಕ್ಷನ್ 56 ಟ್ರಾನ್ಸ್ಫರ್ ಅಂಡ್ ಟ್ರಾನ್ಸ್ಮಿಷನ್ ಆಫ್ ಸೆಕ್ಯೂರಿಟೀಸ್, ಷೇರುಗಳು ಅಥವಾ ಡಿಬೆಂಚರ್ಗಳನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ಬದಲಾಯಿಸುವ 2 ವಿಧಾನಗಳು. ಟ್ರಾನ್ಸ್ಫರ್, ಇದು ಸ್ವಯಂ ಪ್ರೇರಿತ ಅಂದರೆ ವಾಲಂಟರಿ ಪ್ರಕ್ರಿಯೆ, ಹಣದ ಪ್ರತಿಫಲ ಇಲ್ಲಿ ಇರುತ್ತೆ. ಟ್ರಾನ್ಸ್ಮಿಷನ್, ಇದು ಕಾನೂನಿನ ಪ್ರಕ್ರಿಯೆ, ಆಪರೇಷನ್ ಆಫ್ ಲಾ, ಮರಣ, ದಿವಾಳಿತನ ಅಥವಾ ಚಿತ್ತವಿಕಲತೆಯ ಸಂದರ್ಭದಲ್ಲಿ ನಡೆಯುತ್ತೆ. ಇಲ್ಲಿ ಹಣದ ಪ್ರತಿಫಲ ಇರೋದಿಲ್ಲ. ಪ್ರಮುಖ ನಿಯಮಗಳು. ಫಾರ್ಮ್ SH4, ಕಂಪನಿಯು ಫಾರ್ಮ್ SH4 ರಲ್ಲಿ ಸರಿಯಾಗಿ ಸ್ಟ್ಯಾಂಪ್, ದಿನಾಂಕ ಮತ್ತು ಸಹಿ ಮಾಡಿದ ವರ್ಗಾವಣೆ ಪತ್ರವನ್ನು ಪಡೆದ ನಂತರವೇ ವರ್ಗಾವಣೆಯನ್ನು ನೋಂದಾಯಿಸಬೇಕು. ಇದನ್ನ ಕಾರ್ಯಗತಗೊಳಿಸಿದ ಎಕ್ಸಿಕ್ಯೂಷನ್ ಆದ 60 ದಿನಗಳ ಒಳಗಾಗಿ ಕಂಪನಿಗೆ ತಲುಪಿಸಬೇಕು. ಪತ್ರ ಕಳೆದು ಹೋದ್ರೆ, ಒಂದು ವೇಳೆ ವರ್ಗಾವಣೆ ಪತ್ರ ಕಳೆದು ಹೋದ್ರೆ ಬೋರ್ಡ್ ತನಗೆ ಸೂಕ್ತವೆನಿಸುವ ಇಂಡೆಮ್ನಿಟಿ ಬಾಂಡ್ ಪಡೆದು ವರ್ಗಾವಣೆಯನ್ನ ಮಾಡಬಹುದು. ಎಕ್ಸೆಂಪ್ಷನ್, ಸರ್ಕಾರಿ ಕಂಪನಿಗಳು ಬಿಡುಗಡೆ ಮಾಡಿದ ಬಾಂಡ್ಗಳಿಗೆ ವರ್ಗಾವಣೆ ಪತ್ರದ ಅಗತ್ಯ ಇಲ್ಲ. ಖರೀದಿಸುವವರ ಹೆಸರು, ವಿಳಾಸ, ಉದ್ಯೋಗದ ವಿವರ ಮತ್ತು ಹಂಚಿಕೆ ಪತ್ರ ನೀಡಿದ್ರೆ ಸಾಕು. ಹಸ್ತಾಂತರದ ಸಂದರ್ಭಗಳು. ಮರಣ, ಕಾನೂನುಬದ್ಧ ವಾರಸುದಾರಿಗೆ ಅಂದರೆ ಮರಣ ಹೊಂದಿದ್ರೆ ಲೀಗಲ್ ರೆಪ್ರೆಸೆಂಟೇಟಿವ್. ದಿವಾಳಿತನ ಇನ್ಸಾಲ್ವೆನ್ಸಿ ಆದರೆ ರೆಸಲ್ಯೂಷನ್ ಪ್ರೊಫೆಷನಲ್ ಅಥವಾ ರಿಸೀವರ್ಗೆ. ಲ್ಯೂನೆನ್ಸಿ ಅಂದರೆ ಚಿತ್ತವಿಕಲತೆ, ಕೋರ್ಟ್ ನೇಮಿಸಿದ ಅಡ್ಮಿನಿಸ್ಟ್ರೇಟರ್ಗೆ. ಭಾಗಶಃ ಪಾವತಿಸಿದ ಷೇರುಗಳು, ವರ್ಗಾವಣೆ ಮಾಡುವವರು ಟ್ರಾನ್ಸ್ಫರರ್ ಮಾತ್ರ ಅರ್ಜಿ ಸಲ್ಲಿಸಿದ್ದು ಆ ಷೇರುಗಳ ಮೇಲೆ ಇನ್ನೂ ಪೂರ್ಣ ಹಣ ಪಾವತಿ ಆಗದೇ ಇದ್ರೆ ಕಂಪನಿಯು ಖರೀದಿಸುವವರಿಗೆ ಟ್ರಾನ್ಸ್ಫರಿಗೆ ಫಾರ್ಮ್ SH5 ರಲ್ಲಿ ನೋಟಿಸ್ ನೀಡುತ್ತೆ. ಖರೀದಿಸುವವರು 2 ವಾರಗಳ ಒಳಗಾಗಿ ಯಾವುದೇ ಆಕ್ಷೇಪಣೆ ಇಲ್ಲ, ನೋ ಅಬ್ಜೆಕ್ಷನ್ ಅಂತ ತಿಳಿಸಿದ್ರೆ ಮಾತ್ರ ಕಂಪನಿ ರಿಜಿಸ್ಟರ್ ಮಾಡಿಕೊಳ್ಳುತ್ತೆ. ಟೈಮ್ ಲೈನ್, ಷೇರು ಪ್ರಮಾಣ ಪತ್ರ ನೀಡಲು ಇರುವ ಗರಿಷ್ಠ ಸಮಯ ಮಿತಿ. MOA ಚಂದಾದಾರಿ ಅಂದರೆ MOA ಶೇರ್ ಹೋಲ್ಡರ್ ಸಬ್ಸ್ಕ್ರೈಬರ್ಸ್ಗೆ ಕಂಪನಿ ಇನ್ಕಾರ್ಪೊರೇಷನ್ ಆದ 2 ತಿಂಗಳ ಒಳಗೆ, ಷೇರುಗಳ ಹೊಸ ಹಂಚಿಕೆಯಾದಾಗ ಅಲಾಟ್ಮೆಂಟ್ ಆದಾಗ ಹಂಚಿಕೆಯಾದ ದಿನದಿಂದ 2 ತಿಂಗಳ ಒಳಗೆ, ವರ್ಗಾವಣೆ ಅಥವಾ ಹಸ್ತಾಂತರದ ಸಂದರ್ಭದಲ್ಲಿ ವಿನಂತಿ ಪತ್ರ ಸಿಕ್ಕ ದಿನದಿಂದ 1 ತಿಂಗಳ ಒಳಗೆ, ಡಿಬೆಂಚರ್ ಅಲಾಟ್ ಆದಾಗ ಹಂಚಿಕೆಯಾದ ದಿನದಿಂದ 6 ತಿಂಗಳ ಒಳಗೆ, IFSC ಪಬ್ಲಿಕ್ ಮತ್ತು ಪ್ರೈವೇಟ್ ಕಂಪನಿಗಳಿಗೆ ರಿಜಿಸ್ಟರ್, ಅಲಾಟ್ಮೆಂಟ್ ಅಥವಾ ಟ್ರಾನ್ಸ್ಫರ್ ಆದ 60 ದಿನಗಳ ಒಳಗೆ. ವಾರಸುದಾರರ ವರ್ಗಾವಣೆ, ಕಾನೂನುಬದ್ಧ ವಾರಸುದಾರರು ತಾವೇ ಸದಸ್ಯರಾಗದೆ ನೇರವಾಗಿ ಆ ಶೇರ್ಗಳನ್ನ ಬೇರೆಯವರ ಹೆಸರಿಗೆ ವರ್ಗಾವಣೆ ಮಾಡಬಹುದು. ಅದು ಮಾಲೀಕರು ಮಾಡಿದಷ್ಟೇ ವ್ಯಾಲಿಡ್ ಆಗಿರುತ್ತೆ. ದಂಡ, ಈ ನಿಯಮ ಉಲ್ಲಂಘಿಸಿದ್ರೆ
ಕಂಪನಿ ಮತ್ತು ಅಧಿಕಾರಿಗೆ 50,000 ದಂಡ ಇರುತ್ತೆ. ಡೆಪಾಸಿಟರಿ ವಂಚನೆ. ಯಾವುದೇ ಡೆಪಾಸಿಟರಿ ವಂಚಿಸುವ ಉದ್ದೇಶದಿಂದ ವರ್ಗಾವಣೆ ಮಾಡಿದ್ರೆ ಸೆಕ್ಷನ್ 447 ಅಡಿಯಲ್ಲಿ ಶಿಕ್ಷೆಯಾಗತ್ತೆ. ಫೋರ್ಜರಿ. ನಕಲಿ ಸೈನ್ ಮಾಡುವ ವರ್ಗಾವಣೆ ಸಂಪೂರ್ಣ ನಲ್ಲಿಟಿ. ಇದು ಖರೀದಿಸುವವರಿಗೆ ಯಾವುದೇ ಹಕ್ಕನ್ನ ನೀಡೋದಿಲ್ಲ. ಕಂಪನಿಯು ರಿಜಿಸ್ಟ್ರಾರ್ನಲ್ಲಿ ಹಳೆಯ ನಿಜವಾದ ಮಾಲೀಕರ ಹೆಸರನ್ನು ಮರುಸ್ಥಾಪಿಸಬೇಕು ಮತ್ತು ಅವರಿಗೆ ಬರಬೇಕಾದಂತಹ ಲಾಭಾಂಶವನ್ನು ನೀಡಬೇಕು. ಸೆಕ್ಷನ್ 57 ಪರ್ಸನೇಷನ್ ಆಫ್ ಶೇರ್ ಹೋಲ್ಡರ್ಸ್. ಯಾರಾದರೂ ವಂಚನೆಯ ಉದ್ದೇಶದಿಂದ ತಾನೇ ಒಬ್ಬ ಷೇರುದಾರ ಅಥವಾ ಮಾಲೀಕ ಅಂತ ಸುಳ್ಳು ಹೇಳಿ ಕಂಪನಿಯಿಂದ ಹಣ, ಷೇರು ಅಥವಾ ವಾರೆಂಟ್ ಅಥವಾ ಡಿವಿಡೆಂಡ್ ಪಡೆಯೋದಕ್ಕೆ ಪ್ರಯತ್ನಿಸಿದರೆ ಅದು ದೊಡ್ಡ ಅಪರಾಧ ಆಗುತ್ತೆ. ಆತನಿಗೆ ಕನಿಷ್ಠ 1 ವರ್ಷದಿಂದ ಗರಿಷ್ಠ 3 ವರ್ಷ ಜೈಲು ಶಿಕ್ಷೆ ಮತ್ತು 1 ಲಕ್ಷದಿಂದ 5 ಲಕ್ಷದವರೆಗೆ ದಂಡವನ್ನು ವಿಧಿಸಲಾಗುತ್ತೆ. ಸೆಕ್ಷನ್ 58 ರೆಫ್ಯೂಸಲ್ ಆಫ್ ರಿಜಿಸ್ಟ್ರೇಷನ್ ಅಂಡ್ ಅಪೀಲ್. ಕಂಪನಿಯು ಷೇರು ವರ್ಗಾವಣೆ ಅಥವಾ ಹಸ್ತಾಂತರವನ್ನು ನೋಂದಾಯಿಸಲು ನಿರಾಕರಿಸಿದ್ರೆ ಕೈಗೊಳ್ಳಬೇಕಾದಂತಹ ಕ್ರಮಗಳು. ಪ್ರೈವೇಟ್ ಕಂಪನಿ ನಿರಾಕರಿಸಿದ ತಕ್ಷಣ 30 ದಿನಗಳ ಒಳಗಾಗಿ ವರ್ಗಾವಣೆದಾರ ಅಥವಾ ಖರೀದಿದಾರ ಇಬ್ಬರಿಗೂ ನೋಟಿಸ್ನ ಕಳಿಸಬೇಕು. ನೋಟಿಸ್ ಸಿಕ್ಕಿದ್ರೆ ಖರೀದಿಸುವವರು ನೋಟಿಸ್ ಸಿಕ್ಕ 30 ದಿನದ ಒಳಗೆ ಟ್ರಿಬ್ಯುನಲ್ಗೆ ಮನವಿನ ಸಲ್ಲಿಸಬೇಕು, ಅಪೀಲ್ ಮಾಡಬೇಕು. ನೋಟಿಸ್ ಸಿಗದೇ ಇದ್ರೆ ದಾಖಲೆಗಳನ್ನು ಸಲ್ಲಿಸಿದ ದಿನದಿಂದ 60 ದಿನಗಳ ಒಳಗಾಗಿ ನೇರವಾಗಿ ಮೇಲ್ಮನವಿ ಸಲ್ಲಿಸಬಹುದು. ಇನ್ ಕೇಸ್ ಆಫ್ ಪಬ್ಲಿಕ್ ಕಂಪನಿ ಸೂಕ್ತ ಕಾರಣವಿಲ್ಲದೆ ನಿರಾಕರಿಸುವ ಹಾಗಿಲ್ಲ. ಷೇರುಗಳು ಮುಕ್ತವಾಗಿ ವರ್ಗಾವಣೆಗೊಳ್ಳಬಹುದು. ನಿರಾಕರಿಸಿದ್ರೆ 30 ದಿನಗಳ ಒಳಗೆ ನೋಟಿಸ್ ನೀಡಬೇಕು. ನೋಟಿಸ್ ಸಿಕ್ಕಿದ್ರೆ 60 ದಿನಗಳ ಒಳಗೆ ಟ್ರಿಬ್ಯುನಲ್ಗೆ ಅಪೀಲ್ ಮಾಡಬಹುದು. ನೋಟಿಸ್ ಸಿಗದಿದ್ರೆ ದಾಖಲೆಗಳನ್ನ ಸಲ್ಲಿಸಿದ 90 ದಿನಗಳ ಒಳಗೆ ಅಪೀಲ್ನ ಮಾಡಬಹುದು. ಟ್ರಿಬ್ಯುನಲ್ನ ಆದೇಶ. ಟ್ರಿಬ್ಯುನಲ್ ಅರ್ಜಿಯನ್ನು ಆಲಿಸಿ ಅಂದರೆ ತಿಳ್ಕೊಂಡ್ಮೇಲೆ ಒಂದು ಅಪೀಲ್ನ ವಜಾ ಮಾಡಬಹುದು ಅಥವಾ 10 ದಿನಗಳಲ್ಲಿ ನೋಟಿಸ್ ಜಾರಿ ಮಾಡಿ ರಿಜಿಸ್ಟ್ರಾರ್ ಮಾಡೋದಕ್ಕೆ ಆದೇಶಿಸಬಹುದು ಅಥವಾ ರಿಜಿಸ್ಟ್ರಾರ್ ತಿದ್ದುಪಡಿ ಮಾಡಿ ನಷ್ಟ ಪರಿಹಾರ ಮಾಡೋದಕ್ಕೆ ಹೇಳ್ಬೋದು. ಆದೇಶ ಉಲ್ಲಂಘನೆಗೆ ಶಿಕ್ಷೆ. ಟ್ರಿಬ್ಯುನಲ್ ಆದೇಶನೇನಾದರೂ ಮೀರಿದ್ರೆ 1 ವರ್ಷದಿಂದ 3 ವರ್ಷದವರೆಗೆ ಜೈಲು ಮತ್ತು 1 ಲಕ್ಷದಿಂದ 5 ಲಕ್ಷದವರೆಗೆ ದಂಡವನ್ನು ವಿಧಿಸಲಾಗುತ್ತೆ. ಸೆಕ್ಷನ್ 59 ರೆಕ್ಟಿಫಿಕೇಶನ್ ಆಫ್ ರಿಜಿಸ್ಟರ್ ಆಫ್ ಮೆಂಬರ್ಸ್. ಯಾವುದೇ ಸೂಕ್ತ ಕಾರಣ ಇಲ್ಲದೆ ಒಬ್ಬ ವ್ಯಕ್ತಿಯ ಹೆಸರನ್ನು ಸದಸ್ಯರ ರಿಜಿಸ್ಟ್ರಾರ್ನಲ್ಲಿ ಸೇರಿಸಿದ್ರೆ ಅಥವಾ ಕೈ ಬಿಟ್ರೆ ಅಥವಾ ತಡ ಮಾಡ್ತಾ ಇದ್ರೆ ನೊಂದ ವ್ಯಕ್ತಿ ಅಥವಾ ಕಂಪನಿಯು ಕೋರ್ಟ್ ಅಥವಾ ಟ್ರಿಬ್ಯುನಲ್ಗೆ ಅರ್ಜಿ ಸಲ್ಲಿಸಬಹುದು. ವಿದೇಶಿ ಸದಸ್ಯರಾಗಿದ್ದರೆ ಅಲ್ಲಿನ ಸಮರ್ಥ ನ್ಯಾಯಾಲಯಕ್ಕೂ ಕೂಡ ಹೋಗಬಹುದು. ಟ್ರಿಬ್ಯುನಲ್ ಅರ್ಜಿಯನ್ನು ಪರಿಶೀಲಿಸಿ ರಿಜಿಸ್ಟರ್ ಅನ್ನು ತಿದ್ದುಪಡಿ ಮಾಡೋದಕ್ಕೆ ಅಥವಾ ನಷ್ಟ ಪರಿಹಾರ ಕೊಡೋದಕ್ಕೆ ಆದೇಶವನ್ನು ನೀಡಬಹುದು. ಸೆಕ್ಷನ್ 61 ಆಲ್ಟ್ರೇಷನ್ ಆಫ್ ಶೇರ್ ಕ್ಯಾಪಿಟಲ್. ಒಂದು ಲಿಮಿಟೆಡ್ ಕಂಪನಿಯು ತನ್ನ ಆರ್ಟಿಕಲ್ ಆಫ್ ಅಸೋಸಿಯೇಷನ್ನಲ್ಲಿ ಅವಕಾಶವಿದ್ದರೆ ಸಾಮಾನ್ಯ ಸಭೆಯಲ್ಲಿ ಆರ್ಡಿನರಿ ರೆಸಲ್ಯೂಷನ್ ಪಾಸ್ ಮಾಡುವ ಮೂಲಕ ತನ್ನ ಷೇರು ಬಂಡವಾಳದ ರಚನೆಯಲ್ಲಿ ಕೆಳಗಿನ 5 ವಿಧಾನದ ಮೂಲಕ ಬದಲಾವಣೆ ಮಾಡ್ಕೋಬಹುದು. ಇನ್ಕ್ರೀಸ್ ಆಥರೈಸ್ ಕ್ಯಾಪಿಟಲ್. ಕಂಪನಿಯ ಅಧಿಕೃತ ಬಂಡವಾಳದ ಮಿತಿಯನ್ನು ಹೆಚ್ಚಿಸಬಹುದು. ಕನ್ಸಾಲಿಡೇಟ್ ಅಂಡ್ ಡಿವೈಡ್. ಕಡಿಮೆ ಮೌಲ್ಯದ ಹಲವು ಷೇರುಗಳನ್ನು ಸೇರಿಸಿ ದೊಡ್ಡ ಮೌಲ್ಯದ ಷೇರುಗಳನ್ನಾಗಿ ಮಾಡಬಹುದು. ಕನ್ವರ್ಟ್ ಇಂಟು ಸ್ಟಾಕ್. ಪೂರ್ಣವಾಗಿ ಪಾವತಿಸಿದ ಷೇರುಗಳನ್ನು ಸ್ಟಾಕ್ ಆಗಿ ಪರಿವರ್ತಿಸುವುದು ಅಥವಾ ಸ್ಟಾಕ್ ಅನ್ನು ಮರಳಿ ಷೇರುಗಳನ್ನಾಗಿ ಮಾಡೋದು. ಸಬ್ ಡಿವೈಡ್. ದೊಡ್ಡ ಮೌಲ್ಯದ ಷೇರುಗಳನ್ನು ಸಣ್ಣ ಮೌಲ್ಯದ ಷೇರುಗಳಾಗಿ ಹೊಡೆಯೋದು ಅಂದರೆ ಮುಖಬೆಲೆನ ಫೇಸ್ ವ್ಯಾಲ್ಯೂನ ಕಡಿಮೆ ಮಾಡೋದು. ಕ್ಯಾನ್ಸಲೇಷನ್ ಆಫ್ ಶೇರ್ಸ್. ಯಾರೂ ಖರೀದಿಸದ ಷೇರುಗಳನ್ನು ರದ್ದುಗೊಳಿಸಿ ಅಧಿಕೃತ ಬಂಡವಾಳದ ಗಾತ್ರವನ್ನು ಕಡಿಮೆ ಮಾಡೋದು. ಎಒಎ ಕಡ್ಡಾಯ. ಇದಕ್ಕೆ ಕಡ್ಡಾಯವಾಗಿ ಎಒಎನಲ್ಲಿ ಅಧಿಕಾರ ಇರಬೇಕು. ಎಕ್ಸೆಪ್ಷನ್. ಈ ಸೆಕ್ಷನ್ ಅಡಿಯಲ್ಲಿ ಮಾಡುವಂತಹ ಬಂಡವಾಳ ರದ್ದತಿಯನ್ನು ಸೆಕ್ಷನ್ 66 ಅಡಿಯಲ್ಲಿ ಬರುವಂತಹ ರಿಡಕ್ಷನ್ ಆಫ್ ಕ್ಯಾಪಿಟಲ್ ಅಂತ ಪರಿಗಣಿಸಲಾಗುವುದಿಲ್ಲ. ಬದಲಾವಣೆ ಮಾಡಿದ ನಂತರವೂ ರೆಡ್ಯೂಸ್ ಶೇರ್ಗಳ ಮೇಲೆ ಪಾವತಿಸಿದ ಮತ್ತು ಪಾವತಿಸದ ಹಣದ ಅನುಪಾತ ಮೊದಲಿನ ಥರನೇ ಇರಬೇಕು. ಸೆಕ್ಷನ್ 62 ಫರ್ದರ್ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್. ಕಂಪನಿಯು ತನ್ನ ಬಂಡವಾಳವನ್ನು ಹೆಚ್ಚಿಸಲು ಹೊಸ ಷೇರುಗಳನ್ನು ಬಿಡುಗಡೆ ಮಾಡುವಾಗ 3 ವಿಧಾನಗಳನ್ನ ಬಳಸಬಹುದು. ರೈಟ್ ಇಶ್ಯೂ. ಕಂಪನಿಯ ಪ್ರಸ್ತುತ ಇರುವ ಈಕ್ವಿಟಿ ಷೇರುದಾರರಿಗೆ ಅವರ ಪಾವತಿಸಿದ ಬಂಡವಾಳದ ಅನುಪಾತಕ್ಕೆ ಅನುಗುಣವಾಗಿ ಮೊದಲು ಹೊಸ ಷೇರುಗಳನ್ನು ಖರೀದಿಸುವುದಕ್ಕೆ ಆಫರ್ ನೀಡಬೇಕು. ಆಫರ್ನ ಅವಧಿ. ಈ ಆಫರ್ ಕನಿಷ್ಠ 15 ದಿನಗಳು ಅಂದರೆ ಖಾಸಗಿ ಕಂಪನಿಗಳಿಗೆ ನಿಯಮದ ಪ್ರಕಾರ 7 ದಿನಗಳು ಇರಬೇಕು ಮತ್ತು ಮ್ಯಾಕ್ಸಿಮಮ್ 30 ದಿನಕ್ಕೆ ಮುಕ್ತವಾಗಿರಬೇಕು.
ಈ ಅವಧಿಯಲ್ಲಿ ಒಪ್ಪದೇ ಇದ್ರೆ ಆಫರ್ನ ತಿರಸ್ಕರಿಸಲ್ಪಟ್ಟಿದೆ, ಡೀಮ್ ಡಿಕ್ಲೈನ್ ಅಂತ ಭಾವಿಸಲಾಗತ್ತೆ. ರೈಟ್ ಟು ರಿನೌನ್ಸ್. ಎಒಎನಲ್ಲಿ ಬೇರೆ ನಿಯಮಗಳಿಲ್ಲದೆ ಇದ್ದರೆ ಪ್ರಸ್ತುತ ಷೇರುದಾರರು ತಮ್ಮ ಹಕ್ಕನ್ನು ಬೇರೆಯವರ ಹೆಸರಿಗೆ ವರ್ಗಾಯಿಸಬಹುದು ಅಥವಾ ತ್ಯಜಿಸಬಹುದು. ಬೋರ್ಡ್ನ ಅಧಿಕಾರ. ಆಫರ್ ಅವಧಿ ಮುಗಿದ ನಂತರ ಅಥವಾ ಹಕ್ಕು ನಿರಾಕರಣೆಯಾದ ನಂತರ ಉಳಿಯುವಂತಹ ಷೇರುಗಳನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕಂಪನಿಗೆ ನಷ್ಟವಾಗದೇ ಇರುವಂತಹ ರೀತಿಯಲ್ಲಿ ಯಾರಿಗೆ ಬೇಕಾದರೂ ಮಾರಬಹುದು. ನೋಟಿಸ್ನ ವಿತರಣೆ. ಆಫರ್ ಆರಂಭವಾಗುವ ಕನಿಷ್ಠ 3 ದಿನಗಳ ಮೊದಲು ಎಲ್ಲ ಶೇರ್ ಹೋಲ್ಡರ್ಸ್ಗೆ ನೋಟಿಸ್ನ ಕಳಿಸಬೇಕು. ಖಾಸಗಿ ಕಂಪನಿ ವಿನಾಯಿತಿ. ಖಾಸಗಿ ಕಂಪನಿಯಲ್ಲಿ 90% ಸದಸ್ಯರು ಒಪ್ಪಿಗೆ ನೀಡಿದ್ರೆ 3 ತಿಂಗಳಿಗಿಂತ ಕಡಿಮೆ ಅವಧಿಯ ನೋಟಿಸ್ ಕೂಡ ಮಾನ್ಯವಾಗತ್ತೆ. ಉದ್ಯೋಗಿ ಸ್ಟಾಕ್ ಆಯ್ಕೆ ಯೋಜನೆ ಇಸಾಪ್. ಕಂಪನಿಯ ಉದ್ಯೋಗಿಗಳಿಗೆ ಕಂಪನಿಯ ಶೇರ್ಗಳನ್ನು ಖರೀದಿಸಲು ನೀಡುವಂತಹ ಹಕ್ಕು. ಇದಕ್ಕೆ ಸ್ಪೆಷಲ್ ರೆಸಲ್ಯೂಷನ್ ಪಾಸ್ ಮಾಡಬೇಕು. ಮತ್ತು ಇದಕ್ಕೆ ಆರ್ಡಿನರಿ ರೆಸಲ್ಯೂಷನ್ ಸಾಕು. ಅಂದರೆ ಪ್ರೈವೇಟ್ ಕಂಪ್ನಿಗೆ ಆರ್ಡಿನರಿ ರೆಸಲ್ಯೂಷನ್ ಸಾಕಾಗತ್ತೆ. ವೆಸ್ಟಿಂಗ್ ಪೀರಿಯಡ್. ಆಫರ್ ನೀಡಿದ ನಂತರ ಕನಿಷ್ಠ 1 ವರ್ಷ ಕಾಯುವ ಅವಧಿ ಇರುತ್ತೆ. ಕಂಪ್ನಿಗೆ ಎಕ್ಸರ್ಸೈಸ್ನ ಬೆಲೆ ಹಾಗೂ ಲಾಕ್ ಇನ್ ನಿರ್ಧರಿಸುವಂತಹ ಸ್ವಾತಂತ್ರ್ಯ ಇರುತ್ತೆ. ಆಯ್ಕೆಯನ್ನು ಬಳಸಿಕೊಳ್ಳುವವರೆಗೆ ಅಂದರೆ ಎಕ್ಸರ್ಸೈಸ್ಗೆ ಯಾವುದೇ ಮತದಾನ ಅಥವಾ ಲಾಭಾಂಶ ಹಕ್ಕು ಇರೋದಿಲ್ಲ. ಫಸ್ಟ್ ಅವ್ರು ಎಕ್ಸರ್ಸೈಸ್ ಮಾಡ್ಕೋಬೇಕು. ಎಕ್ಸರ್ಸೈಸ್ ಮಾಡ್ಕೊಳ್ಳೋವರೆಗೂ ಅವ್ರಿಗೆ ಯಾವುದೇ ಹೋಟ್ ಮಾಡುವಂತಹ ಅಥವಾ ಡಿವಿಡೆಂಡ್ ಪಡೆಯುವಂತಹ ಹಕ್ಕು ಇರೋದಿಲ್ಲ. ಈ ಆಯ್ಕೆಯನ್ನು ಬೇರೆಯವರಿಗೆ ವರ್ಗಾಯಿಸಲು ಅಥವಾ ಪ್ಲೆಡ್ಜ್ ಮಾಡಲು ಹೈಪೋಥಿಕೇಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ವಿಶೇಷ ಸಂದರ್ಭಗಳು. ಡೆತ್. ಇನ್ ಕೇಸ್ ಆಫ್ ಡೆತ್ ಹಕ್ಕು ತಕ್ಷಣವೇ ಕಾನೂನುಬದ್ಧ ವಾರಸುದಾರರಿಗೆ ಅಂದರೆ ಲೀಗಲ್ ರೆಪ್ರೆಸೆಂಟೇಟಿವ್ಗೆ ಸೇರುತ್ತೆ. ಶಾಶ್ವತ ಅಂಗವೈಕಲ್ಯ ಪರ್ಮನೆಂಟ್ ಇನ್ಕೆಪಾಸಿಟಿ. ಆ ದಿನವೇ ಹಕ್ಕು ಉದ್ಯೋಗಿಗೆ ಸಂಪೂರ್ಣವಾಗಿ ಸೇರುತ್ತೆ. ರಾಜೀನಾಮೆ ಅಥವಾ ವಜಾ ರೆಸಿಗ್ನೇಷನ್ ಆರ್ ಇನ್ ಟರ್ಮಿನೇಷನ್. ಬಳಸದೇ ಇರುವಂತಹ ಹಕ್ಕುಗಳು ತಕ್ಷಣವೇ ರದ್ದಾಗತ್ತೆ, ಎಕ್ಸ್ಪೈರ್ ಆಗತ್ತೆ. ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್. ಸ್ಪೆಷಲ್ ರೆಸಲ್ಯೂಷನ್ ಮೂಲಕ ಯಾವುದೇ ನಿರ್ದಿಷ್ಟ ವ್ಯಕ್ತಿ ಅಥವಾ ಗ್ರೂಪ್ ಷೇರುಗಳ ಹಂಚಿಕೆ ಮಾಡೋದು. ಇದು ನಗದಾಗಿ ಅಥವಾ ಆಸ್ತಿ ಇತ್ಯಾದಿಗಳಿಗೆ ಪ್ರತಿಯಾಗಿ ಅಂದರೆ ಅದರ್ ದೆನ್ ಕ್ಯಾಶ್ ಇರಬಹುದು. ನಗದು ರಹಿತವಾಗಿ ನೀಡುವ ನೋಂದಾಯಿತ ಮೌಲ್ಯಮಾಪಕರಿಂದ ಬೆಲೆ ನಿರ್ಧಾರವಾಗಬೇಕು. ಸಾರ್ವಜನಿಕ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರವು ತಾನು ಕಂಪನಿಗೆ ನೀಡಿದ ಸಾಲ ಅಥವಾ ಡಿಬೆಂಚರ್ಗಳನ್ನ ಕಂಪನಿಯ ಷೇರುಗಳಾಗಿ ಪರಿವರ್ತಿಸಲು ಆದೇಶಿಸಬಹುದು. ಇದರಿಂದ ಕಂಪನಿಯ ಅಧಿಕೃತ ಬಂಡವಾಳವು ಆಟೋಮೆಟಿಕ್ ಆಗಿ ಹೆಚ್ಚಾಗತ್ತೆ ಮತ್ತು ಎಂಒಎ ಬದಲಾಗತ್ತೆ. ಕಂಪನಿಗೆ ಇದು ಇಷ್ಟವಿಲ್ಲದೆ ಇದ್ರೆ 60 ದಿನಗಳ ಒಳಗಾಗಿ ಎನ್ಸಿಎಲ್ಟಿಗೆ ಅಪೀಲು ಮಾಡಬಹುದು. ಸೆಕ್ಷನ್ 52 ಸೆಕ್ಷನ್ 61 ನಲ್ಲೇ ಕವರ್ ಆಗಿದೆ. ನೆಕ್ಸ್ಟ್ ಸೆಕ್ಷನ್ 63 ಇಶ್ಯೂ ಆಫ್ ಬೋನಸ್ ಶೇರ್ಸ್. ಕಂಪನಿಯು ತನ್ನ ಪ್ರಸ್ತುತ ಷೇರುದಾರರಿಗೆ ಉಚಿತವಾಗಿ ನೀಡುವ ಪೂರ್ಣ ಪಾವತಿಯ ಅಂದರೆ ಫುಲ್ಲಿ ಪೇಯ್ಡ್ ಅಪ್ ಶೇರ್ಸ್ಗಳು. ಸೋರ್ಸಸ್. ಬೋನಸ್ ಷೇರುಗಳನ್ನು ಕೇವಲ ಕೆಳಗಿನ ಹಣದಿಂದ ಮಾತ್ರ ನೀಡಬಹುದು. ಫ್ರೀ ರಿಸರ್ವ್, ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್, ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್. ಕಡ್ಡಾಯ ನಿಯಮ. ಆಸ್ತಿಗಳ ಮರುಮೌಲ್ಯಮಾಪನದಿಂದ ಅಂದರೆ ರಿವ್ಯಾಲ್ಯೂಯೇಷನ್ ರಿಸರ್ವ್ನಿಂದ ಬಂದ ಕಾಗದದ ಲಾಭವನ್ನು ಇಲ್ಲಿ ಬಳಸುವಂತಿಲ್ಲ. ಕಂಡೀಷನ್ಸ್. ಎಒಎನಲ್ಲಿ ಅನುಮತಿ ಇರಬೇಕು, ಬೋರ್ಡ್ ಶಿಫಾರಸು ಮಾಡಿರಬೇಕು ಮತ್ತು ಜನರಲ್ ಮೀಟಿಂಗ್ನಲ್ಲಿ ಒಪ್ಪಿಗೆ ಸಿಗಬೇಕು. ಡಿವಿಡೆಂಡ್ ಬದಲಾಗಿ ಬೋನಸ್ ನೀಡುವಂತಿಲ್ಲ. ಒಮ್ಮೆ ಬೋನಸ್ ಘೋಷಿಸಿದ ನಂತರ ಅದನ್ನು ಹಿಂದೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ, ಅಂದರೆ ಯು ಕಾಂಟ್ ವಿತ್ಡ್ರಾ ಇಟ್. ಭಾಗಶಃ ಪಾವತಿಸಿದ ಷೇರುಗಳನ್ನು ಪಾರ್ಟ್ಲಿ ಪೇಯ್ಡ್ ಅಪ್ ಶೇರ್ಸ್ ಅನ್ನು ಮೊದಲು ಪೂರ್ಣವಾಗಿ ಪಾವತಿಸಿದ ಶೇರ್ನಾಗಿ ಪರಿವರ್ತಿಸಬೇಕು. ಪಾರ್ಟ್ಲಿ ಪೇಯ್ಡ್ ಶೇರ್ಸ್ನ ಫುಲ್ಲಿ ಪೇಯ್ಡ್ ಅಪ್ ಶೇರ್ಸ್ನಾಗಿ ಕನ್ವರ್ಟ್ ಮಾಡಬೇಕು. ನೋ ಡಿಫಾಲ್ಟ್. ಸ್ಥಿರ ಠೇವಣಿ, ಸಾಲದ ಮೇಲಿನ ಬಡ್ಡಿ ಅಥವಾ ಉದ್ಯೋಗಿಗಳ ಶಾಸನಬದ್ಧ ಬಾಕಿಗಳನ್ನು ಪಿಎಫ್, ಗ್ರಾಚ್ಯುಟಿ, ಬೋನಸ್ ಪಾವತಿಸುವುದರಲ್ಲಿ ಕಂಪನಿ ಯಾವುದೇ ತಪ್ಪನ್ನು ಮಾಡಿರಬಾರದು. ಸೆಕ್ಷನ್ 64 ನೋಟಿಸ್ ಟು ಆರ್ಒಸಿ. ಕಂಪನಿಯು ಸೆಕ್ಷನ್ 61 ಸಬ್ಸೆಕ್ಷನ್ 1 ರ ಅಡಿಯಲ್ಲಿ ಬಂಡವಾಳವನ್ನು ಬದಲಾಯಿಸಿದರೆ ಸೆಕ್ಷನ್ 62 ಸಬ್ಸೆಕ್ಷನ್ 6 ರ ಸರ್ಕಾರಿ ಆದೇಶದಂತೆ ಬಂಡವಾಳ ಹೆಚ್ಚಾದರೆ ಅಥವಾ ಪ್ರಿಫರೆನ್ಸ್ ಶೇರ್ಗಳನ್ನು ಮರುಪಾವತಿ ಮಾಡಿದ್ರೆ ಆ ದಿನದಿಂದ 30 ದಿನಗಳ ಒಳಗಾಗಿ ಫಾರ್ಮ್ SH7 ರಲ್ಲಿ ರಿಜಿಸ್ಟ್ರಾರ್ ಆಫ್ ಕಂಪನೀಸ್ಗೆ ನೋಟಿಸ್ ನೀಡಬೇಕು. ಪೆನಲ್ಟಿ. ನೋಟಿಸ್ ನೀಡಲು ತಪ್ಪಿದ್ರೆ
ಕಂಪನಿ ಮತ್ತು ತಪ್ಪಿತಸ್ಥ ಅಧಿಕಾರಿಗೆ ದಿನಕ್ಕೆ 500ರಿಂದ ದಂಡ ವಿಧಿಸಲಾಗುತ್ತೆ. ಕಂಪನಿಗೆ ಗರಿಷ್ಠ 5 ಲಕ್ಷ, ಅಧಿಕಾರಿಗೆ ಗರಿಷ್ಠ 1 ಲಕ್ಷದವರೆಗೆ ಇಲ್ಲಿ ದಂಡವನ್ನು ವಿಧಿಸಲಾಗುತ್ತೆ. ಸೆಕ್ಷನ್ 66 ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್. ಕಂಪನಿ ತನ್ನ ಷೇರು ಬಂಡವಾಳವನ್ನು ಅಧಿಕೃತವಾಗಿ ಕಡಿಮೆ ಮಾಡುವಂತಹ ಪ್ರಕ್ರಿಯೆ. ಇದಕ್ಕಿರುವಂತಹ ವಿಧಾನಗಳು: ಪಾವತಿಸದ ಷೇರುಗಳ ಮೇಲಿನ ಹೊಣೆಗಾರಿಕೆಯನ್ನು ಕಡಿಮೆ ಮಾಡೋದು ಅಥವಾ ರದ್ದು ಮಾಡೋದು, ನಷ್ಟವಾಗಿರುವಂತಹ ಬಂಡವಾಳವನ್ನು ಬರೆದು ಹಾಕೋದು ಅಂದರೆ ರೈಟ್ ಆಫ್ ಮಾಡೋದು, ಅಥವಾ ಹೆಚ್ಚುವರಿ ಇರುವ ಬಂಡವಾಳವನ್ನು ಷೇರುದಾರರಿಗೆ ಮರಳಿ ಪಾವತಿಸುವುದು. ನೋಟು: ಬೈಬ್ಯಾಕ್ ಸೆಕ್ಷನ್ 68 ಪ್ರಕ್ರಿಯೆಗೆ ಈ ಸೆಕ್ಷನ್ ಅನ್ವಯಿಸೋದಿಲ್ಲ. ಸೊ ಸಾಮಾನ್ಯ ಸಭೆಯಲ್ಲಿ ಸ್ಪೆಷಲ್ ರೆಸಲ್ಯೂಷನ್ ಪಾಸ್ ಮಾಡಬೇಕು. ಟ್ರಿಬ್ಯುನಲ್ಗೆ ಅನುಮತಿಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಟ್ರಿಬ್ಯುನಲ್ ಕೇಂದ್ರ ಸರ್ಕಾರ, ಆರ್ಒಸಿ, ಸೆಬಿ ಮತ್ತು ಕ್ರೆಡಿಟರ್ಸ್ಗೆ ನೋಟಿಸ್ ನೀಡುತ್ತೆ. 3 ತಿಂಗಳ ಒಳಗಾಗಿ ಸಾಲಗಾರರಿಂದ ಯಾವುದೇ ಆಕ್ಷೇಪಣೆ ಬರದೇ ಇದ್ರೆ ಅಥವಾ ಅವರ ಸಾಲ ತೀರಿಸಿದ್ರೆ ಟ್ರಿಬ್ಯುನಲ್ ಬಂಡವಾಳ ಕಡಿತಕ್ಕೆ ಅನುಮತಿಯನ್ನ ನೀಡುತ್ತೆ. ಆಡಿಟರ್ ಪ್ರಮಾಣ ಪತ್ರ. ಕಂಪನಿಯ ಅಕೌಂಟಿಂಗ್ ಟ್ರೀಟ್ಮೆಂಟ್ ಆಕ್ಟ್ ನಿಯಮದ ಪ್ರಕಾರ ನಿಯಮಕ್ಕೆ ಅನುಗುಣವಾಗಿದೆ ಅಂತ ಆಡಿಟರ್ ನೀಡಿದಂತಹ ಪ್ರಮಾಣ ಪತ್ರವನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು. ಆರ್ಒಸಿ ರಿಜಿಸ್ಟ್ರೇಷನ್. ಟ್ರಿಬ್ಯುನಲ್ ಆದೇಶದ ಕಾಪಿನ ಆರ್ಒಸಿಗೆ ಸಲ್ಲಿಸಿ ನೋಂದಾಯಿಸಿದ ನಂತರವೇ ಬಂಡವಾಳ ಕಡಿತ ಅಂತ ಜಾರಿಗೆ ಬರುತ್ತೆ. ಶಿಕ್ಷೆ: ಯಾವುದೇ ಅಧಿಕಾರಿ ಉದ್ದೇಶಪೂರ್ವಕವಾಗಿ ಕ್ರೆಡಿಟರ್ನ ಹೆಸರನ್ನ ಮರೆಮಾಚಿದರೆ ಅಥವಾ ಸಾಲದ ಮೊತ್ತವನ್ನು ತಪ್ಪಾಗಿ ಬಿಂಬಿಸಿದ್ರೆ ಅವರಿಗೆ ಸೆಕ್ಷನ್ 447 ಅಡಿಯಲ್ಲಿ ವಂಚನೆಗೆ ಶಿಕ್ಷೆಯಾಗತ್ತೆ. ಸೆಕ್ಷನ್ 67 ರೆಸ್ಟ್ರಿಕ್ಷನ್ ಆಫ್ ಪರ್ಚೇಸ್ ಬೈ ಕಂಪನಿ ಆರ್ ಗಿವಿಂಗ್ ಆಫ್ ಲೋನ್ಸ್ ಫಾರ್ ಪರ್ಚೇಸ್ ಆಫ್ ಶೇರ್ಸ್. ಸ್ವಂತ ಷೇರುಗಳ ಖರೀದಿಗೆ ಸಾಲ ನೀಡೋದ್ರ ಮೇಲಿನ ನಿರ್ಬಂಧ. ಯಾವುದೇ ಸಾರ್ವಜನಿಕ ಕಂಪನಿಯು ಅಥವಾ ಅದರ ಸಹಾಯಕ ಕಂಪನಿ ತನ್ನದೇ ಆದ ಷೇರುಗಳನ್ನು ಖರೀದಿಸಲು ಯಾರಿಗೂ ನೇರವಾಗಿ ಅಥವಾ ಪರೋಕ್ಷವಾಗಿ ಸಾಲ, ಗ್ಯಾರಂಟಿ ಅಥವಾ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ನೀಡುವ ಹಾಗಿಲ್ಲ. ಎಕ್ಸೆಪ್ಷನ್ಸ್: ಕೆಳಗಿನ 3 ಸಂದರ್ಭದಲ್ಲಿ ಸಾಲನ ನೀಡಬಹುದು. ಬ್ಯಾಂಕಿಂಗ್ ಕಂಪನಿಗಳು ತಮ್ಮ ಸಾಮಾನ್ಯ ವ್ಯವಹಾರದ ಭಾಗವಾಗಿ ಸಾಲ ನೀಡೋದು. ಉದ್ಯೋಗಿಗಳ ಕಲ್ಯಾಣಕ್ಕಾಗಿ ಟ್ರಸ್ಟ್ಗಳ ಮೂಲಕ ಕಂಪನಿಯ ಪೂರ್ಣ ಪಾವತಿಯಾದ ಅಂದರೆ ಫುಲ್ಲಿ ಪೇಡ್ ಅಪ್ ಷೇರುಗಳನ್ನು ಖರೀದಿಸಲು ಹಣವನ್ನು ಒದಗಿಸುವುದು. ಕಂಪನಿಯ ಡೈರೆಕ್ಟರ್ ಅಥವಾ ಕೆಎಂಪಿ ಅಲ್ಲದ ಸಾಮಾನ್ಯ ಉದ್ಯೋಗಿಗಳಿಗೆ ಅವರ 6 ತಿಂಗಳ ಸಂಬಳದ ಮಿತಿವರೆಗೆ ಕಂಪನಿಯ ಷೇರುಗಳನ್ನು ಖರೀದಿಸಲು ಸಾಲವನ್ನು ನೀಡಬಹುದು. ಸೆಕ್ಷನ್ 68 ಬೈಬ್ಯಾಕ್ ಆಫ್ ಸೆಕ್ಯೂರಿಟೀಸ್. ಕಂಪನಿಯು ಮಾರ್ಕೆಟ್ನಿಂದ ತನ್ನದೇ ಆದ ಷೇರುಗಳನ್ನು ತಾನೇ ಮರಳಿ ಖರೀದಿಸುವಂತಹ ಪ್ರಕ್ರಿಯೆ. ಸೋರ್ಸಸ್: ಉಚಿತ ಮೀಸಲು ನಿಧಿ ಅಂದರೆ ಫ್ರೀ ರಿಸರ್ವ್ಸ್, ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಅಥವಾ ಪ್ರೊಸೀಡ್ ಆಫ್ ಇಶ್ಯೂ ಆಫ್ ಎನಿ ಶೇರ್ಸ್ ಬಟ್ ನಾಟ್ ಆಫ್ ಸೇಮ್ ಕೈಂಡ್ ಅಂದರೆ ಬೇರೆ ವರ್ಗದ ಷೇರುಗಳ ಬಿಡುಗಡೆಯಿಂದ ಬಂದಂತಹ ಹಣವನ್ನು ಬಳಸಬಹುದು. ಅಂದರೆ ಹಿಂದೆ ಬಿಡುಗಡೆ ಮಾಡಿದಂತಹ ಅದೇ ವರ್ಗದ ಷೇರುಗಳ ಹಣನ ಬಳಸುವಂತಿಲ್ಲ. ಬಿಫೋರ್ ಬೈಬ್ಯಾಕ್ ಎಒಎನಲ್ಲಿ ಅನುಮತಿ ಇರಬೇಕು. ಜನರಲ್ ಮೀಟಿಂಗಲ್ಲಿ SR ಪಾಸ್ ಮಾಡಿರಬೇಕು, ಸ್ಪೆಷಲ್ ರೆಸಲ್ಯೂಷನ್ ಪಾಸ್ ಆಗಿರಬೇಕು. ಆದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೇವಲ 10% ವರೆಗೆ ಬೈಬ್ಯಾಕ್ ಮಾಡಲು ಬೋರ್ಡ್ ನಿರ್ಣಯದ ಮೂಲಕನೇ ಅನುಮತಿ ನೀಡಬಹುದು. ಬೈಬ್ಯಾಕ್ ಮಾಡುವ ಒಟ್ಟು ಮೊತ್ತವು ಕಂಪನಿ ಪಾವತಿಸಿದ ಬಂಡವಾಳ ಪ್ಲಸ್ ಫ್ರೀ ರಿಸರ್ವ್ 25%ಗಿಂತ ಹೆಚ್ಚಿಗೆ ಇರಬಾರದು. ಈಕ್ವಿಟಿ ಷೇರುಗಳ ಬೈಬ್ಯಾಕ್ ಸಂಖ್ಯೆ ಆ ವರ್ಷದ ಒಟ್ಟು ಈಕ್ವಿಟಿ ಶೇರ್ನ 25%ಗಿಂತ ಒಳಗಡೆ ಇರಬೇಕು. ಬೈಬ್ಯಾಕ್ ಮಾಡಿದ ನಂತರ ಕಂಪನಿಯ ಸಾಲ ಬಂಡವಾಳದ ಅನುಪಾತ ಅಂದರೆ ಡೆಪ್ತ್ ಈಕ್ವಿಟಿ ರೇಷಿಯೋ 2:1ಗಿಂತ ಹೆಚ್ಚಾಗಬಾರದು. ಬೈಬ್ಯಾಕ್ ಮಾಡುವ ಮುನ್ನ ಕಂಪನಿಯು ತಾನು ಮುಂದಿನ 1 ವರ್ಷ ದಿವಾಳಿಯಾಗೋದಿಲ್ಲ ಅಂತ ಫಾರ್ಮ್ SH9ನಲ್ಲಿ ಸಾಲ್ವೆನ್ಸಿ ಅಫಿಡವಿಟ್ ಡಿಕ್ಲರೇಷನ್ ಆಫ್ ಸಾಲ್ವೆನ್ಸಿ ಅನ್ನ ಆರ್ಒಸಿ ಮತ್ತು ಸೆಬಿಗೆ ಸಲ್ಲಿಸಬೇಕು. ಇದಕ್ಕೆ ಕನಿಷ್ಠ 2 ಡೈರೆಕ್ಟರು, ಒಬ್ರು ಮ್ಯಾನೇಜಿಂಗ್ ಡೈರೆಕ್ಟರು ಸೈನ್ ಮಾಡಿರಬೇಕು. ಆಫ್ಟರ್ ಬೈಬ್ಯಾಕ್ ಪೂರ್ಣಗೊಂಡ 7 ದಿನಗಳ ಒಳಗಾಗಿ ಖರೀದಿಸಿದ ಷೇರು ಪ್ರಮಾಣ ಪತ್ರಗಳನ್ನು ಫಿಸಿಕಲಿ ಡಿಸ್ಟ್ರಾಯ್ ಮಾಡಬೇಕು. ಬೈಬ್ಯಾಕ್ ಮಾಡಿದ ನಂತರ ಮುಂದಿನ 6 ತಿಂಗಳವರೆಗೆ ಅದೇ ಷೇರುಗಳನ್ನು ಹೊಸದಾಗಿ ಬಿಡುಗಡೆ ಮಾಡುವಂತಿಲ್ಲ, ಬೋನಸ್ ಇಶ್ಯೂ ಅಥವಾ ಸಾಲ ಪರಿವರ್ತನೆಯನ್ನು ಹೊರತುಪಡಿಸಿ.
ಬೈಬ್ಯಾಕ್ ಮುಗಿದ 30 ದಿನಗಳ ಒಳಗಾಗಿ ಫಾರ್ಮ್ SH1 ರಲ್ಲಿ ROCಗೆ ರಿಟರ್ನ್ ಸಲ್ಲಿಸಬೇಕು. ನಿಯಮವನ್ನೇನಾದರೂ ಉಲ್ಲಂಘಿಸಿದ್ರೆ ಕಂಪನಿ ಮತ್ತು ತಪ್ಪಿತಸ್ಥ ಅಧಿಕಾರಿಗಳಿಗೆ 1 ಲಕ್ಷದಿಂದ 3 ಲಕ್ಷದವರೆಗೆ ದಂಡವನ್ನು ವಿಧಿಸಲಾಗುತ್ತೆ. ಸೆಕ್ಷನ್ 69 CRR ಅಕೌಂಟ್. ಕಂಪನಿಯು ತನ್ನ ಫ್ರೀ ರಿಸರ್ವ್ಸ್ ಅಥವಾ ಸೆಕ್ಯೂರಿಟಿ ಪ್ರೀಮಿಯಂ ಹಣವನ್ನು ಬಳಸಿ ಬೈಬ್ಯಾಕ್ ಮಾಡಿದ್ರೆ ಖರೀದಿಸಿದ ಷೇರುಗಳ ಒಟ್ಟು ಮುಖ ಬೆಲೆಗೆ ಅಂದರೆ ನಾಮಿನಲ್ ವ್ಯಾಲ್ಯೂಗೆ ಸಮನಾದಂತಹ ಮೊತ್ತವನ್ನು ಕಡ್ಡಾಯವಾಗಿ CRR ಅಕೌಂಟ್ಗೆ ವರ್ಗಾಯಿಸಬೇಕು. ಈ ವರ್ಗಾವಣೆಯ ವಿವರಗಳನ್ನ ಬ್ಯಾಲೆನ್ಸ್ ಶೀಟ್ನಲ್ಲಿ ಸ್ಪಷ್ಟವಾಗಿ ತೋರಿಸಬೇಕು. ಈ CRR ಖಾತೆಗೆ ಹಣವನ್ನು ಕೇವಲ ಪೂರ್ಣವಾಗಿ ಪಾವತಿಸಿದ ಬೋನಸ್ ಷೇರುಗಳನ್ನು ಬಿಡುಗಡೆ ಮಾಡೋದಕ್ಕೆ ಮಾತ್ರ ಬಳಸಬೇಕು. ಸೆಕ್ಷನ್ 70 ಏನು ಹೇಳುತ್ತೆ ಅಂದರೆ ಪ್ರೊಹಿಬಿಷನ್ ಫಾರ್ ಬೈಬ್ಯಾಕ್. ಯಾವುದೇ ಕಂಪನಿಯು ಕೆಳಗಿನ ಸಂದರ್ಭದಲ್ಲಿ ತನ್ನದೇ ಆದ ಷೇರುಗಳನ್ನು ಖರೀದಿ ಮಾಡುವಂತಿಲ್ಲ. ತನ್ನದೇ ಆದ ಯಾವುದೇ ಸಹಾಯಕ ಕಂಪನಿ ಅಂದರೆ ಸಬ್ಸಿಡಿಯರಿ ಕಂಪನಿ ಅಥವಾ ಇನ್ವೆಸ್ಟ್ಮೆಂಟ್ ಕಂಪನಿ ಮೂಲಕ ಪರೋಕ್ಷವಾಗಿ ಬೈಬ್ಯಾಕ್ ಮಾಡಲು ಸಾಧ್ಯವಿಲ್ಲ. ಇಫ್ ಡಿಫಾಲ್ಟ್ ಇನ್ ಕೆಳಗಿನವುಗಳನ್ನು ಪಾವತಿ ಮಾಡೋದ್ರಲ್ಲಿ ಕಂಪನಿ ಡಿಫಾಲ್ಟ್ ಮಾಡಿದರೆ ಬೈಬ್ಯಾಕ್ ಮಾಡೋದಕ್ಕೆ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಾರ್ವಜನಿಕ ಠೇವಣಿಗಳು ಅಂದರೆ ಡೆಪಾಸಿಟ್ ಮತ್ತೆ ಅದರ ಮೇಲಿನ ಬಡ್ಡಿ, ಡಿಬೆಂಚರ್ ಅಥವಾ ಪ್ರಿಫರೆನ್ಸ್ ಷೇರುಗಳ ಮರುಪಾವತಿ, ಡಿಕ್ಲೇರ್ ಡಿವಿಡೆಂಡ್ನ ಮರುಪಾವತಿ, ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳ ಟರ್ಮ್ ಲೋನ್ ಮರುಪಾವತಿ ಅಥವಾ ಬಡ್ಡಿ. ಇಂತಹ ಸುಸ್ತಿಯನ್ನ ಅಂದರೆ ಡಿಫಾಲ್ಟ್ನ ಸಂಪೂರ್ಣವಾಗಿ ಸರಿಪಡಿಸಿ 3 ವರ್ಷ ಕಳೆದಿದ್ರೆ ಬೈಬ್ಯಾಕ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಕಂಪನಿಯು ಸೆಕ್ಷನ್ 92 ಆನ್ಯುಯಲ್ ರಿಟರ್ನ್, ಸೆಕ್ಷನ್ 123 ಡಿವಿಡೆಂಡ್ ಡಿಕ್ಲರೇಷನ್ ಆಫ್ ಡಿವಿಡೆಂಡ್, ಸೆಕ್ಷನ್ 127 ಲಾಭಾಂಶ ಹಂಚದಿರಲು ಶಿಕ್ಷೆ ಮತ್ತು ಸೆಕ್ಷನ್ 129 ಹಣಕಾಸು ವರದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಈ ನಿಯಮಗಳನ್ನ ಪಾಲಿಸದಿದ್ರೆ ಬೈಬ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ. ಸೆಕ್ಷನ್ 71 ಡಿಬೆಂಚರ್ ಅಂದರೆ ಕಂಪನಿಯು ಸಾರ್ವಜನಿಕರಿಂದ ಪಡೆದ ಸಾಲದ ಒಪ್ಪಂದದ ದಾಖಲೆಯಾಗಿದೆ. ಸೊ ಇಲ್ಲಿ ಮತದಾನದ ಹಕ್ಕಿಲ್ಲ. ಯಾವುದೇ ಡಿಬೆಂಚರ್ಗಳಿಗೆ ಮತದಾನದ ಹಕ್ಕು ವೋಟಿಂಗ್ ರೈಟ್ಸ್ ಇರೋದಿಲ್ಲ. ಕನ್ವರ್ಟಬಲ್ ಡಿಬೆಂಚರ್ಗಳನ್ನ ಬಿಡುಗಡೆ ಮಾಡಲು ಸಾಮಾನ್ಯ ಸಭೆಯಲ್ಲಿ ಅಂದರೆ ಜನರಲ್ ಮೀಟಿಂಗ್ ಅಲ್ಲಿ ಸ್ಪೆಷಲ್ ರೆಸಲ್ಯೂಷನ್ ಪಾಸ್ ಮಾಡೋದು ಕಡ್ಡಾಯವಾಗಿರುತ್ತೆ. ಸೆಕ್ಯೂರ್ ಡಿಬೆಂಚರ್ಸ್ ಅವಧಿ ಮರುಪಾವತಿಯ ಗರಿಷ್ಠ ಅವಧಿ ಸಾಮಾನ್ಯವಾಗಿ 10 ವರ್ಷ. ಮೂಲ ಸೌಕರ್ಯ ಯೋಜನೆಗಳು ಅಥವಾ NBFC ಆಗಿದ್ದರೆ ಗರಿಷ್ಠ 30 ವರ್ಷಗಳವರೆಗೆ ಅವಕಾಶವಿರುತ್ತೆ. ಕಂಪನಿ ಆಸ್ತಿಗಳ ಮೇಲೆ ಕಡ್ಡಾಯವಾಗಿ ಚಾರ್ಜ್ ಸೃಷ್ಟಿಯಾಗಿರಬೇಕು. ಅಪಾಯಿಂಟ್ಮೆಂಟ್ ಆಫ್ ಡಿಬೆಂಚರ್ ಟ್ರಸ್ಟಿ. ಯಾವುದೇ ಕಂಪನಿಯು ಪಬ್ಲಿಕ್ಗೆ ಡಿಬೆಂಚರ್ ಖರೀದಿಸಲು ಮುಕ್ತ ಆಹ್ವಾನ ನೀಡುವಾಗ ಅಥವಾ ತನ್ನ ಡಿಬೆಂಚರ್ ಹೊಂದಿರುವವರ ಸಂಖ್ಯೆ 500ಕ್ಕಿಂತ ಹೆಚ್ಚಾಗಿದ್ದರೆ ಕಡ್ಡಾಯವಾಗಿ ಒಬ್ಬರು ಅಥವಾ ಹೆಚ್ಚಿನ ಡಿಬೆಂಚರ್ ಟ್ರಸ್ಟಿನ ನೇಮಿಸಬೇಕು. ಪ್ರಾಸ್ಪೆಕ್ಟಸ್ ಅಥವಾ ಆಫರ್ ಲೆಟರ್ ಬಿಡುಗಡೆ ಮಾಡುವ ಮುನ್ನವೇ ಈ ಟ್ರಸ್ಟಿಗಳ ರಿಟರ್ನ್ ಕನ್ಸೆಂಟ್ನ ಪಡಿಬೇಕು. ಡಿಬೆಂಚರ್ ಹಂಚಿಕೆಯಾದ ಅಂದರೆ ಅಲಾಟ್ಮೆಂಟ್ ಆದ 3 ತಿಂಗಳ ಒಳಗಾಗಿ ಫಾರ್ಮ್ SH12 ರಲ್ಲಿ ಡಿಬೆಂಚರ್ ಟ್ರಸ್ಟ್ ಡೀಡ್ ಅನ್ನು ಕಾರ್ಯಗತಗೊಳಿಸಬೇಕು. ಇದು ಟ್ರಸ್ಟಿಗಳು ಮತ್ತು ಕಂಪನಿಯ ನಡುವಿನ ಹಕ್ಕುಗಳನ್ನ ನಿರ್ಧರಿಸುತ್ತೆ. ಇನ್ಎಲಿಜಿಬಿಲಿಟಿ ಆಫ್ ಡಿಬೆಂಚರ್ ಟ್ರಸ್ಟಿ. ಯಾರು ಡಿಬೆಂಚರ್ ಟ್ರಸ್ಟಿ ಆಗಲು ಅರ್ಹರಲ್ಲ. ಕಂಪನಿ ಅದರ ಹೋಲ್ಡಿಂಗ್, ಸಬ್ಸಿಡಿಯರಿ ಅಥವಾ ಅಸೋಸಿಯೇಟ್ ಕಂಪನಿಯಲ್ಲಿ ಶೇರ್ಸ್ ಅಥವಾ ಸೆಕ್ಯೂರಿಟಿ ಹೊಂದಿರುವವರು, ಕಂಪನಿಯಿಂದ ಯಾವುದೇ ರೀತಿಯ ಆರ್ಥಿಕ ಪ್ರಯೋಜನ ಅಥವಾ ಪೆಕ್ಯುನರಿ ರಿಲೇಷನ್ ಹೊಂದಿರುವವರು, ಒಟ್ಟು ಆದಾಯ 2% ಅಥವಾ 5 ಲಕ್ಷ ಯಾವುದು ಕಡಿಮೆಯೋ ಅಷ್ಟು ಸಂಬಂಧ ಇದ್ದರೆ ಡಿಬೆಂಚರ್ ಟ್ರಸ್ಟಿ ಆಗೋದಕ್ಕಾಗಲ್ಲ. ಕಂಪನಿಯ ಪ್ರಮೋಟರ್ಸ್, ಡೈರೆಕ್ಟರ್ಸ್ ಅಥವಾ KMP ಮತ್ತು ಎಂಪ್ಲಾಯಿಗಳು. ಕಂಪನಿಗೆ ಸಾಲ ನೀಡಬೇಕಾದವರು, ಇಂಡೆಪ್ಟೆಡ್ ಟು ಕಂಪನಿ ಅಥವಾ ಕಂಪನಿಯ ಸಾಲಕ್ಕೆ ಗ್ಯಾರಂಟಿಯನ್ನು ನೀಡಿದವರು ಡಿಬೆಂಚರ್ ಟ್ರಸ್ಟಿ ಆಗೋದಕ್ಕಾಗಲ್ಲ. ಡಿಬೆಂಚರ್ ಟ್ರಸ್ಟಿಗಳ ಜವಾಬ್ದಾರಿ ಮತ್ತೆ ಸಭೆ. ಟ್ರಸ್ಟಿಗಳು ಡಿಬೆಂಚರ್ ಹೊಂದಿರುವವರ ಹಿತಾಸಕ್ತಿಗಳನ್ನು ಮತ್ತೆ ಆಸ್ತಿಯ ಭದ್ರತೆಯನ್ನು ರಕ್ಷಿಸಬೇಕು ಹಾಗೂ ಅವರ ದೂರುಗಳನ್ನು ಬಗೆಹರಿಸಬೇಕು. ಸಭೆ ಕರೆಯೋದು ಕನಿಷ್ಠ 1/10 ಮೌಲ್ಯದ ಡಿಬೆಂಚರ್ ಹೊಂದಿರುವವರು ಲಿಖಿತವಾಗಿ ವಿನಂತಿಸಿದ್ರೆ ಅಥವಾ ಡಿಬೆಂಚರ್ ಮರುಪಾವತಿಯಲ್ಲಿ ಕಂಪನಿ ಏನಾದರೂ ಡಿಫಾಲ್ಟ್ ಮಾಡಿದ್ರೆ
ಟ್ರಸ್ಟಿಗಳು ತಕ್ಷಣವೇ ಡಿಬೆಂಚರ್ ಹೊಂದಿರುವವರ ಸಭೆಯನ್ನು ಕರೆಯಬೇಕು. ಟ್ರಸ್ಟಿಗಳು ತಮ್ಮ ಕರ್ತವ್ಯ ಲೋಪ ಅಥವಾ ನಿರ್ಲಕ್ಷ್ಯಕ್ಕಾಗಿ ತಾವೇ ವೈಯಕ್ತಿಕವಾಗಿ ಹೊಣೆಗಾರರಾಗ್ತಾರೆ. ಒಟ್ಟು ಡಿಬೆಂಚರ್ ಹೊಂದಿರುವವರ 3/4 75% ಸದಸ್ಯರು ಒಪ್ಪಿದ್ರೆ ಮಾತ್ರ ಇವರ ಜವಾಬ್ದಾರಿಯಿಂದ ವಿನಾಯಿತಿಯನ್ನು ನೀಡಬಹುದು. ಕಂಪನಿಯ ಸಾಲದ ಮಿತಿ ಮತ್ತು ಹಂಚಿಕೆ ವರದಿ. ಸೆಕ್ಷನ್ 180 ಕಂಪನಿಯ ಒಟ್ಟು ಸಾಲದ ಮೊತ್ತವು ಈಗ ಬಿಡುಗಡೆ ಮಾಡ್ತಾ ಇರುವ ಡಿಬೆಂಚರ್ನು ಕೂಡ ಸೇರಿಸಿ ಅದರ ಪಾವತಿಸಿದ ಬಂಡವಾಳ ಪ್ಲಸ್ ಫ್ರೀ ರಿಸರ್ವ್ಸ್ ಪ್ಲಸ್ ಸೆಕ್ಯೂರಿಟಿ ಪ್ರೀಮಿಯಂನ 100% ಮೀರಬಾರದು. ಮೀರಬೇಕಾದ್ರೆ ಸಾಮಾನ್ಯ ಸಭೆಯಲ್ಲಿ ಅಂದರೆ ಜನರಲ್ ಮೀಟಿಂಗ್ ಅಲ್ಲಿ ಸ್ಪೆಷಲ್ ರೆಸಲ್ಯೂಷನ್ ಪಾಸ್ ಮಾಡಿರಬೇಕು. ರಿಟರ್ನ್ ಆಫ್ ಅಲಾಟ್ಮೆಂಟ್. ಡಿಬೆಂಚರ್ ಹಂಚಿಕೆಯಾದ 30 ದಿನಗಳ ಒಳಗಾಗಿ ಫಾರ್ಮ್ PAS 3 ನಲ್ಲಿ ರಿಜಿಸ್ಟರ್ ಆಫ್ ಕಂಪನೀಸ್ಗೆ ರಿಟರ್ನ್ ಸಲ್ಲಿಸಬೇಕು. ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ NCLTಯ ಪಾತ್ರ ಮತ್ತು ಶಿಕ್ಷೆ. ಕಂಪನಿಯ ಆಸ್ತಿಗಳು ಡಿಬೆಂಚರ್ ಮರುಪಾವತಿಸಲು ಸಾಕಾಗೋದಿಲ್ಲ ಅಂತ ಟ್ರಸ್ಟಿಗಳಿಗೆ ಅನಿಸಿದ್ರೆ ಅವರು ಟ್ರಿಬ್ಯುನಲ್ಗೆ ಅರ್ಜಿ ಸಲ್ಲಿಸಬಹುದು. NCLT ಕಂಪನಿಯು ಮತ್ತಷ್ಟು ಸಾಲ ಮಾಡದಂತೆ ನಿರ್ಬಂಧವನ್ನು ಹೇರಬಹುದು. ಕಂಪನಿಯು ಡಿಬೆಂಚರ್ ಸಾಲ ಅಥವಾ ಅದರ ಮೇಲಿನ ಬಡ್ಡಿಯನ್ನ ಸಕಾಲದಲ್ಲಿ ಪಾವತಿಸಿದ್ರೆ ನೊಂದ ವ್ಯಕ್ತಿ ಅಥವಾ ಟ್ರಸ್ಟಿಗಳು NCLTಗೆ ದೂರನ್ನು ನೀಡಬಹುದು. NCLT ಅರ್ಜಿಯನ್ನು ಪರಿಶೀಲಿಸಿ ತಕ್ಷಣವೇ ಅಸಲು ಮತ್ತು ಬಡ್ಡಿಯನ್ನು ಪಾವತಿಸುವಂತೆ ಕಂಪನಿಗೆ ಆದೇಶನ ನೀಡುತ್ತೆ. ಏನಾದರೂ ಆದೇಶ ಉಲ್ಲಂಘನೆ ಮಾಡಿದ್ರೆ ಟ್ರಿಬ್ಯುನಲ್ ನೀಡಿದ ಆದೇಶವನ್ನು ಪಾಲಿಸಲು ತಪ್ಪಿದ್ರೆ ತಪ್ಪಿತಸ್ಥ ಅಧಿಕಾರಿಗೆ ಆಕ್ಟ್ನ ಅಡಿಯಲ್ಲಿ ಜೈಲು ಶಿಕ್ಷೆ ಅಥವಾ ಒಂದು ಭಾರಿ ದಂಡನೆ ವಿಧಿಸಲಾಗುತ್ತೆ. ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಮತ್ತು ಇನ್ವೆಸ್ಟ್ಮೆಂಟ್. ಡಿಬೆಂಚರ್ಗಳನ್ನ ಸುರಕ್ಷಿತವಾಗಿ ಮರುಪಾವತಿ ಮಾಡಲು ಕಂಪನಿಗಳು ನಿಯಮದ ಪ್ರಕಾರ ತಮ್ಮ ಲಾಭದ ಒಂದು ಭಾಗವನ್ನು ಕಾಯ್ದಿರಿಸಬೇಕು, ಅಂದರೆ ರಿಸರ್ವ್ ಮಾಡಬೇಕು, ಮತ್ತು ನಿರ್ದಿಷ್ಟ ಮೊತ್ತವನ್ನು ಸುರಕ್ಷಿತ ನಿಧಿಗಳಲ್ಲಿ ಹೂಡಿಕೆ ಮಾಡಬೇಕು. ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಇದು ಕಂಪನಿಯು ಲಾಭಾಂಶ ವಿತರಣೆಗೆ ಲಭ್ಯವಿರುವಂತಹ ತನ್ನ ಪ್ರಾಫಿಟ್ ಇಂದ ಸೃಷ್ಟಿಸಬೇಕಾದಂತಹ ರಿಸರ್ವ್ ಆಗಿರುತ್ತೆ. ಇದನ್ನು ಕೇವಲ ಡಿಬೆಂಚರ್ ಮರುಪಾವತಿಗೆ ಮಾತ್ರ ಬಳಸಬೇಕು. ಇನ್ ಕೇಸ್ ಆಫ್ ಲಿಸ್ಟೆಡ್ ಕಂಪನಿ, ಎಲ್ಲ ಲಿಸ್ಟೆಡ್ ಕಂಪನಿಗಳು AIFI ಬ್ಯಾಂಕ್ ಇತರ ಲಿಸ್ಟೆಡ್ NBFC ಮತ್ತು HFC ಸೇರಿದಂತೆ ಸಾರ್ವಜನಿಕವಾಗಿ ಅಥವಾ ಪ್ರೈವೇಟ್ ಪ್ಲೇಸ್ಮೆಂಟ್ ಮೂಲಕ ಡಿಬೆಂಚರ್ ಬಿಡುಗಡೆ ಮಾಡಿದ್ರೆ ಅವುಗಳಿಗೆ DRR ಕಡ್ಡಾಯ ಇರೋದಿಲ್ಲ. ಅನ್ಲಿಸ್ಟೆಡ್ ಕಂಪನಿ ಆದರೆ ಅನ್ಲಿಸ್ಟೆಡ್ NBFC ಮತ್ತು HFC ಕಂಪನಿಗಳಿಗೆ DRR ಇಲ್ಲ. ಇತರ ಎಲ್ಲ ಅನ್ಲಿಸ್ಟೆಡ್ ಕಂಪನಿಗಳಿಗೆ ಇವುಗಳು ಬಾಕಿ ಇರುವ ಒಟ್ಟು ಡಿಬೆಂಚರ್ಗಳ ಫೇಸ್ ವ್ಯಾಲ್ಯೂವಿನ ಕನಿಷ್ಠ 10% ರಷ್ಟು DRR ಅನ್ನು ಕಡ್ಡಾಯವಾಗಿ ಸೃಷ್ಟಿಸಬೇಕು. ಡಿಬೆಂಚರ್ ರಿಡಂಪ್ಷನ್ ಇನ್ವೆಸ್ಟ್ಮೆಂಟ್ ಇದು ಮರುಪಾವತಿಯ ಸುರಕ್ಷತೆಗಾಗಿ ಬ್ಯಾಂಕ್ ಠೇವಣಿ ಅಥವಾ ಸರ್ಕಾರಿ ಬಾಂಡ್ಗಳಲ್ಲಿ ಹಣವನ್ನು ಕಡ್ಡಾಯವಾಗಿ ಹೂಡಿಕೆ ಮಾಡುವ ನಿಯಮ ಆಗಿರುತ್ತೆ. ಹಾಗಿದ್ರೆ ಯಾರಿಗೆ ಕಂಪಲ್ಸರಿ ಅಂದರೆ DRRನಿಂದ ವಿನಾಯಿತಿ ಪಡೆದಂತಹ ಲಿಸ್ಟೆಡ್ ಕಂಪನಿಗಳು, ಬ್ಯಾಂಕ್, AIFI ಹೊರತುಪಡಿಸಿ ಮತ್ತು DRR ಹೊಂದಿರುವ ಅನ್ಲಿಸ್ಟೆಡ್ ಕಂಪನಿಗಳು ಕಡ್ಡಾಯವಾಗಿ DRIನ ಮಾಡಬೇಕು. ಕಂಪನಿಗಳು ಪ್ರತಿ ವರ್ಷ ಏಪ್ರಿಲ್ 30 ಒಳಗಾಗಿ ಮುಂದಿನ ವರ್ಷದ ಮಾರ್ಚ್ 31 ಮರುಪಾವತಿಯಾಗಲಿರುವಂತಹ ಮೆಚೂರಿಂಗ್ ಡಿಬೆಂಚರ್ನ ಒಟ್ಟು ಮೊತ್ತದ ಕನಿಷ್ಠ 15% ಹಣವನ್ನು ನಿಗದಿತ ಸುರಕ್ಷಿತ ಸೆಕ್ಯೂರಿಟಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸ್ನೇಹಿತರೆ, 43 ಮಿನಿಟ್ಸ್ ಒಳಗಡೆ ಶೇರ್ ಕ್ಯಾಪಿಟಲ್ ಮತ್ತು ಡಿಬೆಂಚರ್ಸ್ನ ಕ್ವಿಕ್ ಆಗಿ ಕನ್ನಡದಲ್ಲಿ ರಿವಿಷನ್ ಮಾಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.